ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ್. ನಾನೊಬ್ಬ ಅಮಲ್ ರೋಗಿ. ಎಲ್ಲರಿಗೂ ಶುಭ ಸಂಜೆ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳ ಈ ಕಾರ್ಯಕ್ರಮ. ಕುಡಿಯುವಂತ ಯಾವ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಚೆನ್ನಾಗಿದ್ದೀನಿ, ತುಂಬಾ ಸಂತೋಷದಿಂದ ಇದ್ದೀವಿ. ನಿನ್ನೆ ತನಕ ಒಂದು ಸಂತೋಷ ಇತ್ತು, 6ನೇ ಹೆಜ್ಜೆ ತನಕ ಮುಗಿಸಿದೀವಲ್ಲ ಅಂತ ಹೇಳಿ. ಕೆಲವೊಮ್ಮೆ ಇದು 2 ಪೇಜ್ ಆಗಿ ಸ್ಲೋ ಆಗ್ತದೆ, ಆದ್ರೂ ಕೂಡ ತೊಂದರೆ ಇಲ್ಲ, ನಿಧಾನವಾಗಿ ಹೋದ್ರೆ ಆಯ್ತು, ಏನ್ ಅವಸರ ಇಲ್ಲ ನಮಗೂ ಕೂಡ ಹೆಜ್ಜೆ ಮುಗಿಸ್ಲಿಕ್ಕೆ ಅನ್ನುವಂತ ಒಂದು ಯೋಚನೆ. ಆದ್ರೆ ಎಷ್ಟು ಸ್ಲೋ ಆಗಿ ಹೋಗ್ತೀವಿ ಅಷ್ಟು ಒಂದಿಷ್ಟು ಇಳಿತದ ಒಳಗ ಅನ್ನುವಂಥದ್ದು ನಮ್ಮ ನಂಬಿಕೆ. ನಾವು ನಿನ್ನೆ ತನಕ 6ನೇ ಹೆಜ್ಜೆಯನ್ನ ಮುಗಿಸಿದ್ವಿ. ಅದರಲ್ಲಿ ಯಾರಿಗಾದ್ರೂ ಏನಾದ್ರೂ ವಿಷಯಗಳನ್ನ ಹೇಳಬೇಕಾದ್ರೆ ಅಥವಾ ಸೇರಿಸ್ಬೇಕಾದ್ರೆ ಅಥವಾ ಕೇಳಬೇಕಾದ್ರೆ ದಯವಿಟ್ಟು ಕ್ವಶನ್ ಅನ್ನೋಂಗಿಲ್ಲ, ಆದ್ರೆ ಇನ್ನಷ್ಟು ಇನ್ಫಾರ್ಮೇಶನ್ಗಳನ್ನ ತಾವು ಕೂಡ ಇಲ್ಲಿ ಹಂಚ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಪ್ಪ ಅಂತಂದ್ರೆ ಏನು ತೊಂದರೆ ಇಲ್ಲ ಅಂತಂದ್ರೆ, ಅಥವಾ ಏನು ಕೇಳೋ ಹಾಗಿಲ್ಲ ಹೇಳೋ ಹಾಗಿಲ್ಲ ಅಂತಂದ್ರೆ 7ನೇ ಹೆಜ್ಜೆಯನ್ನ ಇವತ್ತು ನಾವು ನೋಡೋಣ. 1-2-3 ಭಾಳ ಆದ್ರೆ 10 ಸೆಕೆಂಡ್ ಸೈಲೆಂಟ್ ಹಾಕ್ತೀನಿ. ಯಾರಾದ್ರೂ ಹೇಳೋದಿದ್ರೆ ದಯವಿಟ್ಟು ಹೇಳಿ, ನಾನು ಕೇಳಕ್ಕೆ ರೆಡಿ ಇದ್ದೀನಿ. ಓಕೆ, ಯಾರು ಅನ್ಮ್ಯೂಟ್ ಆಗ್ಲಿಲ್ಲ. ಸೊ 6ನೇ ಹೆಜ್ಜೆ ಮುಗಿತು, 7ನೇ ಹೆಜ್ಜೆಯನ್ನ ನೋಡೋಣ ಸ್ನೇಹಿತರೆ. 7ನೇ ಹೆಜ್ಜೆ ನೋಡೋಕ್ಕಿಂತ ಮುಂಚೆ ಈ ಕೆಲವೊಂದಿಷ್ಟನ್ನ ಓದ್ಬೇಕಾಗ್ತದೆ. ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನು, ಶಾರ್ಟ್ ಕಮಿಂಗ್ ಅಂತ ಈ ನ್ಯೂನ್ಯತೆಗಳನ್ನ ನಾವು ಅದನ್ನ ದೋಷಗಳಂತನೂ ಕರಿತೀವಿ, ಗುಣದೋಷಗಳಂತೂ ಕರಿತೀವಿ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅಂತೂ ಕರಿತೀವಿ. ಬಟ್ ಅವನು ಬಹಳ ಚಂದಾಗಿ ವರ್ಡ್ ಅನ್ನ ಯೂಸ್ ಮಾಡಿಬಿಟ್ರು, ಶಾರ್ಟ್ ಕಮಿಂಗ್ಸ್ ಅಂತ ಹೇಳಿ. ಅಲ್ಲಿ ಅವ್ರು ಹೇಳಬೇಕಾಗಿತ್ತು ಬಹುಶಃ ಹಂಬಲಿ ಆಸ್ಕ್ಡ್ ಹಿಮ್ ಟು ರಿಮೂವ್ ಅವರ್ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅಂತ ಅಂದಿದ್ರೆ ಅದು ಬೇರೆನೇ ಅರ್ಥ ಕೊಡ್ತಿತ್ತು. ಬಟ್ ಅವ್ರು ಅಲ್ಲಿ ಬರೀತಾರೆ ಹಂಬಲಿ ಆಸ್ಕ್ಡ್ ಹಿಮ್ ಟು ರಿಮೂವ್ ಅವರ್ ಶಾರ್ಟ್ ಕಮಿಂಗ್ಸ್. ಶಾರ್ಟ್ ಕಮಿಂಗ್ಸ್ ಎಷ್ಟು ಚಂದಾಗಿ ಶಬ್ದಗಳನ್ನ ಯೂಸ್ ಮಾಡಿದ್ದಾರೆ ಅಂದ್ರೆ, ಆಲ್ಕೋಹಾಲಿಕ್ಸ್ ಅನಾನಿಮಸ್ ನಲ್ಲಿ ಯಾವ ಕವಿ ಅಥವಾ ಯಾವ ಕಾದಂಬರಿಕಾರ ಅಥವಾ ಯಾವುದೋ ಒಂದು ಮಹಾನ್ ವಿದ್ವಾಂಸ ಬರಿತಿದ್ನೋ ಇಲ್ಲ ಗುರುತಿಲ್ಲ, ಬರೆದಿರ್ಬೋದು ಆ ಮಾತು ಬೇರೆ, ಆದ್ರೆ ಅಷ್ಟು ಚೆನ್ನಾಗಿ ಕೆಲವೊಂದಿಷ್ಟು ಶಬ್ದಗಳನ್ನು ಅವರು ಇಲ್ಲಿ ಯೂಸ್ ಮಾಡಿದ್ದಾರೆ. ಅಲ್ಲಿ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅಂತ ಬರೆದು ಬಿಟ್ಟಿದ್ರೆ ಮುಗಿತಿತ್ತಲ್ಲ ಅಂತ ಹೇಳಿ ಅನಿಸ್ತದ ಒಮ್ಮೆ. ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ನ್ಯೂನ್ಯತೆಗಳು ಅಂತ ಕರೆದಾಗ ಬಹಳ ಚಂದಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಸಣ್ಣ ಪುಟ್ಟ ನಾನ್ ನಿನ್ನೆ ಮಾತಾಡ್ತಾ ಇದ್ವಿ, ಸೌಮ್ಯ ಸ್ವಭಾವದ ದೋಷಗಳು ಅಂತಾನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಎಲ್ಲವನ್ನ ಅಳೆದು ತೂಗಿ ಬರೀತಾರ. ಸೊ ಹಿಂಗಾಗಿ ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನ ಅಂತ ಹೇಳ್ತಾರ, ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನ ನಿವಾರಿಸಲು ನಾವು ಭಗವಂತನಲ್ಲಿ ನಾವು ದೈನ್ಯತೆಯಿಂದ ಕೇಳಿಕೊಂಡೆವು ಅಂತಿರುತ್ತೆ. ಭಗವಂತನನ್ನ ಕೇಳ್ದು, ಯಾರನ್ನ ಕೇಳ್ಬೇಕು? ಇವುಗಳನ್ನ ತೆಗಿಲಿಕ್ಕೆ ಯಾರಿಗಾದ್ರೂ ಶಕ್ತಿ ಇದ್ರೆ, ಯಾರಿಗಾದ್ರೂ ಆ ಒಂದು ಎಬಿಲಿಟಿ ಇದ್ರೆ ಅದು ಭಗವಂತನಿಗೆ ಮಾತ್ರ. ಭಗವಂತನನ್ನ ಬಿಟ್ಟು ಮತ್ತಾರಿಗೂ ಕೂಡ ಇವುಗಳನ್ನ ನಮ್ಮಿಂದ ತೆಗಿಲಿಕ್ಕೆ ಆಗುದೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಯಾರಿಗೆ ಕೇಳಬೇಕು ಅಂತಂದ್ರೆ ಭಗವಂತನನ್ನ ಮಾತ್ರ ಕೇಳಬೇಕು ಅಂತ ಹೇಳ್ತಾರೋ. ಅದಕ್ಕೆ ನಾವು ಇವತ್ತು ಇದನ್ನ ಹೇಳೋಕ್ಕಿಂತ ಮೊದಲಿಗೆನೆ ನಾವು ಸ್ವಲ್ಪ ಯಾಕೆ ಇದನ್ನ ಪದೇ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹೆಜ್ಜೆ ಪ್ರತ್ಯೇಕವಾಗಿ ನಮ್ರತೆ ಬಗ್ಗೆ ಮಾತ್ರ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ಇಲ್ಲಿ ನಿಲ್ಲಬೇಕಾಗ್ತದ ಅಂತ ಹೇಳ್ತಾರ. ಇದಕ್ಕೆ ತನ್ನದೇ ಆದಂತ ಒಂದು ವೈಶಿಷ್ಟ್ಯ ಇದೆ. ಈ ಶಾರ್ಟ್ ಕಮಿಂಗ್ಸ್ ಅಂತ ಬರೆದಾಗ ನಾವು ಸಾಕಷ್ಟು ಶಬ್ದಗಳನ್ನ ಅಲ್ಲಿ ಯೂಸ್ ಮಾಡ್ತೀವಿ. ಬಟ್ ಕೊರತೆಗಳು ಅಂತ ಯೂಸ್ ಮಾಡ್ತೀವಿ, ದೋಷಗಳು ಅಂತ ಯೂಸ್ ಮಾಡ್ತೀವಿ, ಕುಂದುಗಳು ಅಂತ ಯೂಸ್ ಮಾಡ್ತೀವಿ, ನ್ಯೂನ್ಯತೆಗಳು ಅಂತ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಏನೋ ಊನ ಇದೆ ಅಂತ ಯೂಸ್ ಮಾಡ್ತೀವಿ, ಕೆಲವೊಮ್ಮೆ ಎರವು ಅಂತ ಹೇಳಿ ಯೂಸ್ ಮಾಡ್ತೀವಿ.
ಸೊ ಕೆಲವೊಮ್ಮೆ ನ್ಯೂನ್ಯತೆಗಳು ಅಂತನೂ ಕೂಡ ನಾವು ಯೂಸ್ ಮಾಡ್ತೀವಿ. ಶಬ್ದಗಳು ಬಹಳ ಮೀನಿಂಗು, ಶಬ್ದಗಳಿಗೆ ಬಹಳ ಮೀನಿಂಗ್ ಇದಾವು. ಬಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ನನ್ನಲ್ಲಿರುವ ಕಮ್ಮಿತನ ನಾನು ಎಲ್ಲೆಲ್ಲಿ ಅರ್ಧ ಇದ್ದೀನಿ ಅಥವಾ ನನಗೊಂಚೂರು ಈ ಕಡಿಮೆ ಅನಿಸ್ತದೆ ನನ್ನ ಸ್ವಭಾವದಲ್ಲಿ ಅಂತ ಹೇಳ್ತೀವಲ್ಲ, ಅದನ್ನ ನೋಡ್ಕೊಂತ. ಸೊ ಹಿಂಗಾಗಿ ಏನಾಗ್ತದೆ, ಇದು ನಮ್ರತೆ ಬಗ್ಗೆ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ಇಲ್ಲಿ ನಿಲ್ಲಬೇಕು. ನಮ್ರತೆ ಅಂದ್ರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಈ ನಮ್ರತೆ ಅನ್ನುವಂಥ ವಿಷಯ ನಮಗೆ, ಅಥವಾ ಈ ನಮ್ರತೆ ಅನ್ನುವಂಥ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ನಮ್ರತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಏನೇನು ಪ್ರಯೋಜನ ಆಗ್ತದ ಅನ್ನುವಂಥದ್ದನ್ನ ಮೊದಲಿಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಇವತ್ತು ನಮ್ರತೆಗೆ ಬೇರೆ ಪದಗಳನ್ನೇ ಕಟ್ಟುತ್ತಾರೆ, ಅದನ್ನ ಒಂದು ಬೇರೆ ರೀತಿಯಿಂದನೇ ನೋಡ್ತಾರೆ. ಆ ಮಾತು ಬೇರೆ, ಅದು ಮುಂದೆ ಬರ್ತದೆ. ಆದ್ರೆ ನಾವು ಇಲ್ಲಿ ಹ್ಯುಮಿಲಿಟಿ ಅಂದ್ರೆ ಏನು, ಈ ನಮ್ರತೆ ಅಂದ್ರೆ ಏನು ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. ವಿ ಶುಡ್ ಪಾಸ್ ಹಿಯರ್ ಅಂತ ಹೇಳ್ತಾರ. ಒಂದ್ ಸ್ವಲ್ಪ ಇಲ್ಲಿ ನೋಡೋಣ, ನಿಲ್ಲೋಣ, ನಮ್ರತೆ ಅಂದ್ರೆ ಏನು ಅಂತ ಹೇಳಿ ನಾವು ವಿಚಾರ ಮಾಡೋಣ. ಈ ನಮ್ರತೆಯಿಂದ ಮಾತ್ರ ಇವೆಲ್ಲವೂ ನಮ್ಮಿಂದ ಹೊರಗೆ ಹೋಗ್ತಾವು. ನಮ್ಮಿಂದ ಈ ದೇವರು ಅಥವಾ ನಾವು ನಂಬಿಕೊಂಡಂಥ ಅಥವಾ ಅರ್ಥ ಮಾಡಿಕೊಂಡಂತ ಭಗವಂತ ಏನಿದಾನ ಅವುಗಳನ್ನ ತೆಗಿತಾನ ಅನ್ನುವಂಥದ್ದು ನಾವೇನು ಹೇಳ್ತೀವಿ. ಅದಕ್ಕಿಂತ ಮೊದಲಿಗೆ ಸ್ವಲ್ಪ ನೋಡೋಣ ನಮ್ರತೆ ಅಂದ್ರೆ ಏನು, ಇದು ಯಾಕೆ ಬೇಕು, ಇದೇನಾಗ್ತದೆ, ಇದರಿಂದ ಏನು ಪ್ರಯೋಜನ ಆಗ್ತದೆ, ಇದರಿಂದ ನನ್ನ ಬದುಕು ಹೇಗೆ ಬದಲಾಗ್ತದೆ. ಈ ನಮ್ರತೆ ಅನ್ನುವಂಥ ವಿಷಯ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ನನ್ನ ಬದುಕಲ್ಲಿ ಬಹಳ ಚಂದ ಕೆಲಸ ಮಾಡೋದು. ನನ್ನ ವೈಯಕ್ತಿಕದ ಅನುಭವದಲ್ಲಿ ನಾನು ಹೇಳ್ಬೇಕಾದ್ರೆ ನಮ್ರತೆ ಅನ್ನುವಂಥ ವಿಷಯ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಕೆಲಸಗಳನ್ನ ಮಾಡಿದೆ, ಬಹಳ ಅದ್ಭುತವಾಗಿ ಕೆಲಸ ಮಾಡಿದೆ. ಎಲ್ಲಿ ನಾನು ಮಾತನಾಡಬೇಕು ಅಂತ ಹೋದಾಗ ಅವುಗಳನ್ನ ಮಾತು ಆಡುವುದಕ್ಕಿಂತ ಮುಂಚೆ ಅದಿಮಿಟ್ಟು ನಮ್ರತೆಯಿಂದ ಅವರನ್ನ ನಾನು ವಿನಂತಿಸಿಕೊಂಡಾಗ, ನಮ್ರತೆಯಿಂದಾಗ ನಾನು ಒಂದಿಷ್ಟು ವಿಷಯಗಳನ್ನ ಕೇಳಿದಾಗ ಒಂದು ಕೆಲಸ ಆಗುವುದರಲ್ಲಿ 10 ಕೆಲಸ ಆಗಿದಾವೆ. ಒಂದು ಕೆಲಸಕ್ಕೆ ಹೋದಾಗ 10 ಕೆಲಸಗಳಾಗ್ಯಾವ. ನಮ್ರತೆಯ ಬೆಲೆನೇ ಹಾಗೆ. ನಾವು ಇರುವುದು, ನಮ್ಮ ಭಾಷೆ, ನಮ್ಮ ಪೋಸ್ಚರ್, ನಮ್ಮ ಗೆಸ್ಟ್, ನಾವೇನಂತೆ ನಾವು ಮಾತನಾಡುವಂತ ಶೈಲಿ, ನಿಲ್ಲುವಂತ ಶೈಲಿ, ನಾವು ವಿಷಯವನ್ನ ಮತ್ತೊಬ್ಬರಿಗೆ ಎದುರಿಗೆ ಪ್ರೆಸೆಂಟ್ ಮಾಡುವಂತಹ ರೀತಿ, ಆ ಧ್ವನಿಯ ಏರಿಳಿತ, ಅದೆಲ್ಲವೂ ಇಲ್ಲಿ ಮೈನ್ ಆಗ್ತದೆ. ಅದೆಲ್ಲವನ್ನು ನಾವು ನೋಡ್ಬೇಕಾಗ್ತದೆ. ನಮ್ಮ ಕಡೆ ಹೇಳ್ತಿರ್ತಾರೆ ಇಲ್ಲಿ ಬಾರ್ಲೇ ಅಂತಂದ್ರೂ ಕೂಡ ಒಂದೇ, ಬಾರ್ಲೇ ಇಲ್ಲ ಅಂತ ಒಂದೇ. 2 ಕಡೆ ಲೇ ಅಂತ ಯೂಸ್ ಮಾಡಿರ್ತೇವೆ. ಬಟ್ ಒಂದ್ ಕಡೆ ಪ್ರೀತಿ ಇರ್ತದ, ಪ್ರೀತಿಯಿಂದ ಕರೆದಿರ್ತೀವಿ, ಒಂದ್ ಕಡೆ ಸಿಟ್ಟಿನಿಂದ ಕರೆದಿರ್ತೀವಿ. ದ ವೇ ಆಫ್ ಟಾಕಿಂಗ್ ಅಂತ ಹೇಳ್ತಾರ. ದ ವೇ ಆಫ್ ಟಾಕಿಂಗ್, ದ ಟೋನ್ ಅಥವಾ ಧ್ವನಿಯ ಏರಿಳಿತ, ಕೇಳುವಂತಹ ರೀತಿ, ಪರಿಸ್ಥಿತಿಯನ್ನ ಅಥವಾ ಆ ಪರಿಸ್ಥಿತಿಯ ಗಂಭೀರತೆಯನ್ನ ಅಥವಾ ನಮ್ಗೆ ಬೇಕಾದಂತ ಕೆಲಸವನ್ನ ವಿವರಿಸುವುದು ಹೇಗೆ, ಅದರ ಅವಶ್ಯಕತೆ ನನಗೇನಿದೆ, ಅದರಿಂದಾಗಿ ನನಗೇನು ಒಳ್ಳೇದಾಗ್ತದೆ, ಅದರಿಂದ ನನಗೆ ಎಷ್ಟು ಸಹಾಯ ಆಗ್ತದೆ ಅನ್ನುವಂಥದ್ದು ಎಲ್ಲವೂ ಮಿಕ್ಸರ್ ಆಗ್ತದೆ ಇದ್ರೊಳಗೆ. ಹ್ಯುಮಿಲಿಟಿ ಅಂದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು. ಈ ಬಿಗ್ ಬುಕ್ಕು, ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬೇರೆ ಬರೇ ಕುಡಿತಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ ನಾನು ಅಲ್ಲ ಅಂತ ಹೇಳ್ಬಿಡ್ತೀನಿ. ನಾನು ಅಲ್ಲ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ ಕೂಡ, ಅದನ್ನ ಸಮರ್ಥನೆ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಮತ್ತೆ ಹೇಳ್ತೀನಿ ಅಂತಂದ್ರೆ, ನಮಗ ಒಂದನೇ ಹೆಜ್ಜೆಯಲ್ಲಿ ಮದ್ಯದ ಒಂದಿಷ್ಟು ಬಿಟ್ರೆ ಉಳಿದು ಎಲ್ಲಿ ಕೂಡ ನಮಗೆ ಮದ್ಯದ ಬಗ್ಗೆ ಸಿಗುವುದಿಲ್ಲ. ಇಡೀ ಬದುಕಿಗೆ ಆಗುವಂತ ಎಲ್ಲ ವಿಷಯಗಳನ್ನ ಇಲ್ಲಿ ಅಡಕ ಮಾಡ್ಯಾರ. ಕುಡಿತದ ಬಗ್ಗೆ ನೆನಪು ಇಲ್ಲ. ಈಗ 7ನೇ ಹೆಜ್ಜೆ ಬಂದಾಗ ಕುಡಿತದ ಬಗ್ಗೆ ನಮಗೆ ನೆನಪು ಕೂಡ ಆಗೋದಿಲ್ಲ ಈಗ. ಸೊ ಹಿಂಗಾಗಿ ನಾವು 1ನೇ ಹೆಜ್ಜೆ, ಈ 7ನೇ ಹೆಜ್ಜೆಯನ್ನು ಬಂದಾಗ ನಮ್ರತೆ ಅಂದ್ರೆ ಏನು ಅನ್ನುವಂಥದ್ದನ್ನ ಒಂದಿಷ್ಟು ಹೊತ್ತು ಇಲ್ಲಿ ನಿಂತು ನೋಡೋಣ ಅಂತ ಹೇಳ್ತಾರೆ. ನಮ್ಮ ಜೊತೆ ಪ್ರಶಾಂತ ಧಾಮದ ಸ್ನೇಹಿತರಿದ್ದಾರೆ, ಅವ್ರು ಓದ್ತಾರೆ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ಆಲಿಸೋಣ ಎಲ್ಲರೂ ಕೂಡ. ತುಂಬಾ ಧನ್ಯವಾದಗಳು. ಓದಿ ಪ್ಲೀಸ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಪುಟ ಸಂಖ್ಯೆ 67. 7ನೇ ಹೆಜ್ಜೆಯ ಪ್ರಾರಂಭ. ನಮ್ಮಲ್ಲಿರುವ ನ್ಯೂನತೆಗಳನ್ನು ನಿವಾರಿಸಲು ಆತನಲ್ಲಿ ನಮ್ರತೆಯಿಂದ ಬೇಡಿಕೊಂಡೆವು.
ಈ ಹೆಜ್ಜೆಯು ಪ್ರತ್ಯೇಕವಾಗಿ ನಮ್ರತೆಯ ಬಗ್ಗೆ ಇರುವುದರಿಂದ ನಾವು ಮೊದಲಿಗೆ ನಮ್ರತೆ ಎಂದರೇನು, ನಮ್ರತೆಯ ಅಭ್ಯಾಸವು ನಮಗೆ ಹೇಗೆ ಪ್ರಯೋಜನಕಾರಿಯಾಗಬಲ್ಲದು ಎಂಬುದನ್ನು ನೋಡಬಹುದು. ಓಕೆ ನೋಡಿ, ಸೊ ಪ್ರತ್ಯೇಕವಾಗಿ ನಮ್ರತೆ ಬಗ್ಗೆನೇ ಈ ಒಂದು ಹೆಜ್ಜೆಯನ್ನ ಮಾಡಿದ್ದಾರೆ. ನಮಗನಿಸ್ತಿತ್ತು, ನನಗೂ ಅನಿಸ್ತಿತ್ತು, 6ನೇ ಹೆಜ್ಜೆ 7ನೇ ಹೆಜ್ಜೆ ಎರಡನ್ನು ಕೂಡ ಒಂದೇ ಮಾಡಬೇಕಿದ್ರೆ ಮುಗಿತಿತ್ತಲ್ಲ, ಇದನ್ನ ಯಾಕೆ 2 ಮಾಡಿದ್ರು ಇವರು ಅಂತ ಹೇಳಿ ನನಗನಿಸ್ತಿತ್ತು ಸಾಕಷ್ಟು ಸಲ ಮೊದಲಿಗೂ ಕೂಡ. ಬಟ್ ಆವಾಗ ನಾನು ಈ ಪೇಜ್ಗಳನ್ನ ತೆಗೆದು ಒಂದಿಷ್ಟು ಹೊತ್ತು ಓದಿದಾಗ ಇದಕ್ಕೆ ಒಂದು ಸಪರೇಟ್ ಆಗಿ ಒಂದು 7 ಪೇಜ್ 8 ಪೇಜ್ ಇವರು ವಿವರಣೆಯನ್ನ ಕೊಟ್ಟಾರೆ ಅಂತ ನೋಡಿದಾಗ ಬಹಳ ಸಂತೋಷ ಆಯ್ತು. ನನ್ನ ಏನು ಬುದ್ಧಿ ಇತ್ತಲ್ಲ, ಕಡಿಮೆ ಬುದ್ಧಿ, ಅವಾಗ ಒಂದಿಷ್ಟು ತೆಗೀತು. ಓಹೋ ಎದಕ್ಕೆ ಮಾಡಿದ್ದಾರೆ ಇವರು 6 ಮತ್ತು 7 ಬೇರೆಯನ್ನ. ಅಲ್ಲಿ ಹೇಳ್ಕೊಡ್ಬೋದಿತ್ತು ಅವರು, ನಮ್ಮಲ್ಲಿರುವ ಎಲ್ಲ ಕುಂದು ಕೊರತೆಗಳನ್ನ ತೆಗಿಲಿಕ್ಕೆ ನಾವು ತಯಾರಾಗಿ ನಾವು ಸಿದ್ಧರಿದ್ದೀವಿ, ದಯವಿಟ್ಟು ನಾವು ನಿನ್ನನ್ನ ದೈನ್ಯದಿಂದ ಬೇಡಿಕೊಳ್ತೀವಿ, ಇವುಗಳನ್ನ ನೀನು ಎಲ್ಲವನ್ನ ನಿವಾರಿಸಿಬಿಡು ಅಂತೇಳಿ ಒಂದೇ ಒಂದು ವಾಕ್ಯದಲ್ಲಿ ಅಥವಾ 2 ವಾಕ್ಯದಲ್ಲಿ ಆ ಹೆಜ್ಜೆಯನ್ನ ಬರೆದು ಬಿಡಬೇಕಾಗಿತ್ತು. ಬರೆದು ಬಿಟ್ಟಿದ್ರೆ ಮುಗಿತಿತ್ತು ಅಂತ ಅನಿಸ್ತಿತ್ತು ನನಗೆ. ಇದನ್ನು ಸುಮ್ಮನೆ ಉದ್ದಕ್ಕೆ ಮಾಡ್ಯಾರ ಅಂತ ಅನಿಸ್ತಿತ್ತು ಸ್ನೇಹಿತರೆ. ಬಟ್ ಯಾವಾಗ ಇದನ್ನ ಕೂತು ಮತ್ತೊಮ್ಮೆ ಓದಿದಾಗ ಈ ವಿನಯತೆ ಅನ್ನುವಂಥದ್ದು, ಈ ಪ್ರೆಸೆನ್ಸ್ ಆಫ್ ಮೈಂಡ್, ಅಥವಾ ಯಾವ ವಿಷಯದಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಸಮಯದಲ್ಲಿ ಹೇಗೆ ನಾವು ವರ್ತಿಸಬೇಕು ಅನ್ನುವಂಥದ್ದನ್ನ ಕಲಿಯುವುದು 7ನೇ ಹೆಜ್ಜೆಯಿಂದ ಸ್ನೇಹಿತರೆ. ನಾವಿಲ್ಲಿ ಕಲಿಬೇಕಾಗಿರೋದು 7ನೇ ಹೆಜ್ಜೆಯಲ್ಲಿ ಸಾಕಷ್ಟಿದೆ. ಈ ಹೆಜ್ಜೆ ಬಗ್ಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡಂಗಿಲ್ಲ ಅಂತ ನಾವು ಅನ್ಕೊಂತೀವಿ. ಬಟ್ ಇಡೀ ಏನು 6 ಹೆಜ್ಜೆಗಳು ಅಥವಾ ಮುಂದಿನ ಏನು 8, 9, 10, 11, 12 ಅದಾವಲ್ಲ, ಅವು ಎಲ್ಲವೂ ನಿಂತಿದ್ದು ಈ 7ರ ಮೇಲೆ. ಈ 7ರ ಮೇಲೆ ನಿಂತಾವೆಲ್ಲ ಇವು. 7ರ ಮೇಲೆ ಹೆಂಗ ನಿಂತಾವಂದ್ರೆ, ಈ 7ನೇ ಹೆಜ್ಜೆಯನ್ನ, ವಿನಮ್ರತೆಯನ್ನ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಾಗ 8ರಲ್ಲೂ ಕೂಡ ನಾವು ಸರಿಯಾಗಿ ಆರಾಮಾಗಿ ಲಿಸ್ಟ್ ಅನ್ನ ಮಾಡ್ತೀವಿ. ಯಾವುದೇ ಅಹಂ ಇಲ್ಲದೆ ಲಿಸ್ಟ್ ಮಾಡ್ತೀವಿ, ಒಂದು ಪಟ್ಟಿಯನ್ನ ತಯಾರು ಮಾಡ್ತೀವಿ. 9ರಲ್ಲಿ ಯಾವುದೇ ಅಹಂ ಇಲ್ಲದೆ, ಯಾವುದೇ ಪ್ರತಿಷ್ಠೆ ಇಲ್ಲದೆ, ಯಾವುದೇ ನನ್ನದೇ ಆದಂತ ಒಂದು ತೋರ್ಪಡಿಕೆ ಇಲ್ಲದೆ ನಾನು ಆ 9ನೇ ಹೆಜ್ಜೆಯನ್ನ ಮಾಡಕ್ ಹೋಗ್ತೀನಿ. ಆ 9ನೇ ಹೆಜ್ಜೆಯನ್ನ ಮಾಡಬೇಕಾದ್ರೆ ನನ್ನಲ್ಲಿ ಮೊದಲು ಬೇಕಾಗಿರೋದು ಈ ವಿನಯತೆ, ಹ್ಯುಮಿಲಿಟಿ, ವಿನಮ್ರತೆ, ದೈನ್ಯತೆ ಅನ್ನುವಂಥದ್ದು ಇರದೇ ಇದ್ರೆ ನಾನು ಏನು ಕಲಿತ್ರು ಅಷ್ಟೇ, ಏನು ಹೆಜ್ಜೆಯನ್ನ ಮಾಡಿದ್ರು ಅಷ್ಟೇ, ಯಾವ ಬದುಕನ್ನ ನಡೆಸಿದ್ರು ಅಷ್ಟೇ, ನನ್ನಲ್ಲಿ ವಿನಯತೆ ಇರಲಿಲ್ಲ ಅಂದ್ರೆ ಯಾವುದು ಕೂಡ ಕೆಲ್ಸಕ್ಕೆ ಬರಂಗಿಲ್ಲ. ಎಷ್ಟೇ ವಿದ್ಯಾವಂತ ಆಗಿರ್ಲಿ, ಎಷ್ಟೇ ಸಾಹುಕಾರ ಆಗಿರ್ಲಿ, ಎಷ್ಟೇ ಸುಂದರಾಂಗ ಆಗಿರ್ಲಿ, ಎಷ್ಟೇ ನನ್ನ ಮಾತಿನ ಶೈಲಿ ಆಗಿರ್ಲಿ, ನಾನು ನಡ್ಕೊಳ್ಳೋ ರೀತಿ ಆಗಿರ್ಲಿ, ಎಲ್ಲಿ ಬೆಳೆದ ಬಂದ ರೀತಿ ಬೇಕಾದಿರ್ಲಿ, ವಾಟ್ ಎವರ್ ಇಟ್ ಮೇ ಬಿ, ಆ ವಿನಯತೆ ಅನ್ನುವಂಥದ್ದು ಇರಲಿಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನುವಂಥದ್ದು ಇರಲಿಲ್ಲ, ಎಲ್ಲಿ ಯಾವಾಗ ಹೇಗೆ ಮಾತನಾಡಬೇಕು, ಹೇಗೆ ವರ್ತನೆ ಮಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಯಾವುದಕ್ಕೂ ಬೆಲೆ ಇಲ್ಲ ಸ್ನೇಹಿತರೆ, ಯಾವುದಕ್ಕೂ ಬೆಲೆ ಇಲ್ಲ. ಅದಕ್ಕಾಗಿ ಇವರು ಸಪರೇಟ್ ಆಗಿ ಒಂದು ಹೆಜ್ಜೆಯನ್ನ ಬರೀತಾರ. ಇದನ್ನ ನಾವು ಅಳವಡಿಸ್ಕೋಬೇಕು. 9ರಲ್ಲೂ ಕೂಡ ಇದು ಹೆಲ್ಪ್ ಆಕ್ಕತಿ. 10ರಲ್ಲಿ ಕೂಡ ಅತ್ಯಂತ ವಿನಮ್ರತೆಯಿಂದ, ವಿನಯತೆಯಿಂದ ಬೆಳಗ್ಗೆಯಿಂದ ಸಂಜೆ ತನಕ ಅಥವಾ ಮಧ್ಯಾಹ್ನ ತನಕ ಎಲ್ಲೆಲ್ಲಿ ಏನೇನ್ ಮಾಡಿದೆ ಅಂತ ಹೇಳಿ ಎಲ್ಲವೂ ಬರ್ತದೆ. 11ರಾಗೂ ಕೂಡ ಅಷ್ಟೇ. ಈ ವಿನಯತೆ ಇಲ್ಲ ಅಂದ್ರೆ ದೇವರು ಒಲಿತಾನೆ ಹೆಂಗೆ, ದೇವರ ಪ್ರಾರ್ಥನೆ ಹೆಂಗ ಸಾಧ್ಯ ಆಗ್ತದ, ಧ್ಯಾನ ಹೆಂಗ ಸಾಧ್ಯ ಆಗ್ತದ? ಅವನು ನಮಗಾಗಿ ಮಾಡುವ ಅಥವಾ ನಮಗೆ ಕೊಡುವಂತ ಇನ್ಸ್ಟ್ರಕ್ಷನ್ಗಳನ್ನ ಅಥವಾ ಸಲಹೆಗಳನ್ನ ಅಥವಾ ನಿರ್ದೇಶನಗಳನ್ನ ನಾನು ಸ್ವೀಕಾರ ಮಾಡೋದಾದ್ರೆ ಹೆಂಗಾಗ್ತದೆ ವಿನಯತೆ ಇರ್ಲಿಲ್ಲ ಅಂದ್ರ? ಅದೆಲ್ಲಾದ್ರೂ ಆದ ನಂತರ 12ರಲ್ಲೂ ಕೂಡ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುವಂತಹದ್ದಂದ್ರೆ 12ನೇ ಹೆಜ್ಜೆ. 12ನೇ ಹೆಜ್ಜೆ ಅಂದ್ರೆ ಸಂದೇಶ ಕೊಡಕ್ ಹೋದಾಗ ನಾನು ಅಹಮ್ಮದಿಂದ ಬಾಯಿಲ್ ಮೀಟಿಂಗ್ ನಡಿತೈತಿ, ನಾವೆಲ್ಲ ಬಿಟ್ಟಿವಿ, ನೀನು ಬಿಡ್ತಿ ಬಾಯಿಲ್, ಕೊಡ್ತಾ ಬಿಡಿಸ್ತಾರ ಬಾಯಿಲ್ ಅಂದ್ರೆ ಯಾವನಾರು ಬರ್ತಾನ? ಯಾವನು ಬರುದಿಲ್ಲ. ವಿನಯತೆ ಅನ್ನುವಂಥದ್ದು ನನ್ನ ಇಡೀ ನಡವಳಿಕೆಗಳಲ್ಲಿ ಕಾಣಬೇಕು, ಅದು ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದನ್ನ ಅವ್ರು ಇಲ್ಲಿ ಹೇಳ್ತಾರ. ಮುಂದೆ ಹೋಗೋಣ ಸ್ನೇಹಿತರೆ, ಇದು ಎಷ್ಟು ಪ್ರಯೋಜನಕಾರಿ ಆಗ್ತದ ಅನ್ನುವಂಥದ್ದನ್ನ ಪ್ರತಿ ಈ 7 ಪೇಜ್ಗಳಲ್ಲಿ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ. ನಾವು ನೋಡೋಣ ಸ್ನೇಹಿತರೆ, ದಯವಿಟ್ಟು ಓದಿ ಸರ್ ಪ್ಲೀಸ್. ನಿಜವಾಗಿಯೂ ಉತ್ತಮ ನಮ್ರತೆಯನ್ನು ದೊರಕಿಸಿಕೊಳ್ಳುವುದು
ಎಯ 12 ಹೆಜ್ಜೆಗಳ ಮೂಲಭೂತ ಅಡಿಪಾಯವಾಗಿದೆ. ಏಕೆಂದರೆ ಸ್ವಲ್ಪವಾದರೂ ನಮ್ರತೆ ಇಲ್ಲದೆ ಇದ್ದರೆ ಯಾವನೇ ಮಧ್ಯರೋಗಿಯು ಚಿತ್ತದಿಂದ ಇರುವುದು ಅಸಾಧ್ಯ. ಹೆಚ್ಚಾಗಿ ಪ್ರತಿಯಿರುವ ಎ ಬಂದು ಕಂಡುಕೊಂಡಂತೆ ಸಮಚಿತ್ತಕ್ಕೆ ಅವಶ್ಯಕವಾದುದಕ್ಕಿಂತಲೂ ಹೆಚ್ಚಾಗಿ ಈ ಗುಣವನ್ನು ತನ್ನಲ್ಲಿ ಬೆಳೆಸಿಕೊಳ್ಳದೆ ಇದ್ದಲ್ಲಿ ಆತನು ನಿಜವಾದ ಸಂತೋಷದಿಂದ ಇರುವುದು ಸಾಧ್ಯವಿಲ್ಲ. ವಿನಮ್ರತೆ ಇಲ್ಲದೆ ಅವರು ಹೆಚ್ಚಿನ ಉದ್ದೇಶಪೂರಿತ ಜೀವನವನ್ನು ಸಾಗಿಸುವುದಾಗಲಿ ಅಥವಾ ಸಂಕಟದ ಸಂದರ್ಭದಲ್ಲಿ ಅವಶ್ಯಕವಾದ ಭರವಸೆಯ ಸಹಾಯ ಪಡೆಯುವುದು ಅಸಾಧ್ಯವಾಗುತ್ತದೆ. ನಿಜವಾಗಿ ಇಂಡೀಡ್ ಅಂತ ಹೇಳ್ತಾರೆ. The attainment of greater humility is the foundation. Humility is the foundation principle of each AA 12 steps. ನಾನು ಹೇಳಿದೆ, ಆಗಲೇ ಕೂಡ ಹೇಳಿದೆ, ಪ್ರತಿಯೊಂದು ಹೆಜ್ಜೆ ಇದರ ಮೇಲೆ ನಿಂತಿದೆ. ಪ್ರತಿಯೊಂದು ಹೆಜ್ಜೆ ಇದೇ ಮೂಲಭೂತ ಅಡಿಪಾಯ. ನಾವು ಅನ್ಕೊಂಡಿದ್ವಿ 7ನೇ ಹೆಜ್ಜೆ 6ನೇ ಹೆಜ್ಜೆ ಏನ್ ಬಿಡ್ರಿ ಅಂತ ಹೇಳಿ. ಇದು ಈ ಕಡೆನೂ ಜಗ್ಗುತ್ತದೆ, ಈ ಕಡೆನೂ ಜಗ್ಗುತ್ತದೆ. ಎರಡನ್ನೂ ಸಮತೋಲನವಾಗಿ ನಡೆಸ್ತದೆ. ಎಲ್ಲ 12 ಹೆಜ್ಜೆಗಳ ಮೂಲ ಇದು, ಮೂಲ ಅಡಿಪಾಯ. ಇದರ ಮೇಲೆ ಎಲ್ಲವೂ ನಿಂತದ. ವಿನಮ್ರತೆ ಇಲ್ಲ ಅಂದ್ರೆ ನಾನು ಕೊಡ್ತದೆ ಎದರು ಅಸಹಾಯಕ ಅಂತ ಒಪ್ಕೊಳಕ್ ಆಗ್ತಿರ್ಲಿಲ್ಲ ನನ್ನಲ್ಲಿ. ಅದೇ ಅಹಮ್ಮು, ಅದೇ ಅಹಂಕಾರ, ಅದೇ ದರ್ಪ, ಅದೇ ಕೋಪ ಇದ್ದಿದ್ರು 1ನೇ ಹೆಜ್ಜೆಯನ್ನು ಒಪ್ಕೋತಿದ್ನೇನು? ಇಲ್ಲ, ಒಪ್ಕೊಳಕ್ ಆಗ್ತಿರ್ಲಿಲ್ಲ. ಅವ್ರು ಹೇಳ್ತಾರ, ಸ್ವಲ್ಪ ನಮ್ರತೆ ಇಲ್ಲದೆ ಇದ್ರೆ ಯಾವ ಒಬ್ಬ ಮಧ್ಯ ರೋಗಿಯು ಕೂಡ ಸ್ಥಿಮಿತತೆಯಿಂದ ಅಥವಾ ಸಮಚಿತ್ತದಿಂದ ಇರುವುದು ಅಸಾಧ್ಯ. ಇದು ಇರಬೇಕಾಗ್ತದೆ. ಇದು ಪ್ರತಿದಿನ ಪ್ರತಿ ಕ್ಷಣ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರ. ಈ ವಿನಯತೆ ಇರ್ಲಿಲ್ಲ ಅಂದ್ರೆ ಏನು ಆಗುದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ನಾವು ಕಂಡುಕೊಂಡಂತೆ ಪ್ರತಿಯೋರ್ವ ಹೆಚ್ಚಾಗಿ ಅಂತ ಹೇಳ್ತಾರಲ್ಲ, ಪ್ರತಿಯೋರ್ವ ಬಂದು ಕಂಡುಕೊಂಡಂತೆ, ಪ್ರತಿಯೊಬ್ಬರು ನಾವು ಇಲ್ಲಿ ಕಂಡುಕೊಂಡಂತೆ ಸಮಚಿತ್ತಕ್ಕೆ ಅವಶ್ಯಕವಾದುದಕ್ಕಿಂತಲೂ ಹೆಚ್ಚಾಗಿ ಈ ಗುಣವನ್ನ ನಾವು ಬೆಳೆಸದೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಬದುಕಲ್ಲಿ ನಾವು ಬೆಳೆಸಿಕೊಳ್ಳದೆ ಇದ್ದಲ್ಲಿ ನಾವು ನಿಜವಾಗಿ ಸಂತೋಷದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನನಗೆ ಪದೇ ಪದೇ ಶ್ರುತ ಆಗೈತಿ. ಪದೇ ನನಗಿದು ಕಂಡುಕೊಂಡಿದ್ದೀನಿ. ಇದನ್ನ ಯಾವಾಗ ನನ್ನಲ್ಲಿ ವಿನಯತೆ ಹೋಗ್ತು, ನನ್ನಲ್ಲಿ ವಿನಯತೆ ಇಲ್ಲದೆ ಮಾತುಗಳು ಬಂದು, ನನ್ನಲ್ಲಿ ವಿನಯತೆ ಇಲ್ಲದೆ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡಿದ್ನು, ಅವತ್ತು ಇಡೀ ದಿನ ನನ್ನ ಬದುಕು ಹಾಳಾಗಿದೆ. ಇಡೀ ದಿನ ನನ್ನ ನೆಮ್ಮದಿ ಹಾಳಾಗಿದೆ. ಕೆಲವೊಂದಿಷ್ಟು ಹೋಗಿ ಮತ್ತೆ ಕ್ಷಮೆ ಕೇಳಿದಾಗ ಒಂದಿಷ್ಟು ಸರಿ ಹೊಂದ್ಯಾವು, ಒಂದಿಷ್ಟು ಸರಿನೂ ಹೋಗ್ಲಿಲ್ಲ. ಸೊ ಈ ಗುಣವನ್ನ ನಾವು ಬೆಳೆಸದೇ ಇದ್ದಲ್ಲಿ, ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳದೆ ಇದ್ದಲ್ಲಿ, ವಿತೌಟ್ ಇಟ್ ಅಂತ ಹೇಳ್ಬಿಡ್ತಾರ ಅವ್ರು. ಟ್ರೂಲಿ ಹ್ಯಾಪಿ ನಮ್ಗೆ ಆಗಕ್ಕಾಗುದಿಲ್ಲ. they still have not a much a chance of becoming truly happy. ಸುಮ್ಮನೆ ಸಂತೋಷದಿಂದ ಇರೋದು ಬೇರೆ, ತೋರ್ಪಡಿಕೆಗೆ ಸಂತೋಷದಿಂದ ಅದೀನಂತ ಹೇಳೋದು ಬೇರೆ, ಮುಖದಲ್ಲಿ ನಗು ತಗೋದು ಬೇರೆ, ಆರ್ಟಿಫಿಷಿಯಲ್ ಆಗಿ ನಗುವನ್ನ ತರೋದು ಬೇರೆ, ಕೃತಕ ನಗೆಯನ್ನ ತರೋದು ಬೇರೆ, ಕೃತಕ ಸಂತೋಷವನ್ನು ವ್ಯಕ್ತಪಡಿಸುವುದು ಬೇರೆ, ಕೃತಕವಾಗಿ ಎಲ್ಲವನ್ನ ತೋರ್ಪಡಿಸುವುದು ಬೇರೆ. ಸಂತೋಷ ಅನ್ನೋದು ಏನದ ಒಳಗಿಂದ ಬರಬೇಕು. ಒಳಗಿಂದ ಬಂದಾಗ ಅದು ಮುಖದಲ್ಲಿ ಗೋಚರಿಸ್ತದೆ. ಮುಖದಲ್ಲಿ ಗೋಚರಿಸಬೇಕು ಸಂತೋಷ ಅನ್ನುವಂಥದ್ದು, ಮಾತಿನಲ್ಲ. ಸಿಹಿಯಾದ ಮಾತುಗಳನ್ನು ನಾವು ಎಷ್ಟು ಕೇಳ್ತೀವಿ. ಸಿಹಿಯಾದ ಮಾತುಗಳನ್ನ ಬೇರೆ, ಕೃತಕ ಸಿಹಿನ ಬೇರೆ, ರೆಡಿಮೇಡ್ ಸಿಹಿನ ಬೇರೆ. ಆದ್ರೆ ಒಳಗಿನಿಂದ ಬರುವಂತ ಸಿಹಿನ ಬೇರೆ. ಸಿಹಿ ಹೊರಗಿನಿಂದ ಬಾಯಿ ಸಿಹಿ ಮಾಡೋದ ಬೇರೆ, ನಮ್ಮಲ್ಲಿರುವಂತ ಒಳಗಿನಿಂದ ಬರುವಂತ ಸಿಹಿನ ಬೇರೆ. ಅದೇ ಹೇಳ್ತಾರ ಅವ್ರು. ವಿನಮ್ರತೆ ಇಲ್ಲದೆ ನಾವೇನು ಇವತ್ತು ಉದ್ದೇಶಿಸಿವಿ, ನಮ್ಮ ಬದುಕು ಹೇಗಿರಬೇಕು ಅನ್ನುವಂಥದ್ದನ್ನ ನಾವು ಪ್ರಯತ್ನ ಮಾಡಕ್ ಹೊಂಟೀವಿ, ಇದನ್ನು ಸಾಗಿಸುವುದಾಗಲಿ ಸಾಧ್ಯ ಆಗುವುದಿಲ್ಲ. ನಮ್ಮ ಪ್ರಯತ್ನ ನಡೆದೋದಿದು. ಬದುಕನ್ನ ಇನ್ನೊಮ್ಮೆ ನಡೆಸಲಿಕ್ಕೆ ಪ್ರಯತ್ನ ಮಾಡಕತ್ತೀವಿ.
ಜೀವನವನ್ನ ಮತ್ತೊಮ್ಮೆ ಟ್ರ್ಯಾಕಿಗೆ ತಂದು ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿಯಾದ ಟ್ರ್ಯಾಕಿನಲ್ಲಿ ಏನೇನು ಇರಬೇಕು ನಮ್ಮ ಜೊತೆ ಅನ್ನುವಂಥದ್ದನ್ನು ಇವ್ರು ಹೇಳ್ಕೊಡಕತ್ತಾರ. ಅಂತಂದ್ರೆ ಇವ್ರು ಅನುಭವಿಸಿ ಹೇಳ್ಕೊಡಕತ್ತಾರ. ಇದನ್ನ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಅವ್ರು ಹೇಳಕತ್ತಿಲ್ಲ, ಆದೇಶ ಮಾಡಕತ್ತಿಲ್ಲ. ನಾವು ಅನುಭವಿಸಿವಿ, ನಾವು ಹಿಂಗ್ ಬಂದೀವಿ, ನೀವು ಹಿಂಗ್ ಬಂದ್ರೆ ಬರಬಹುದು, ಬೇಕಾಗಿದ್ರೆ ಬರ್ರಿ, ಬ್ಯಾಡ ಆಗಿದ್ರೆ ಹೋಗ್ರಿ ಅಷ್ಟೇ. ಒಮ್ಮೊಮ್ಮೆ ಏನಾಗ್ತದೆ, ವಿನಮ್ರತೆ ಇಲ್ಲದೆ ಹೆಚ್ಚಿನ ಜನರು ಉದ್ದೇಶಪೂರಿತ ಜೀವನವನ್ನು ಸಾಗಿಸುವುದಾಗ್ಲಿ, ಆದ್ರೆ ಕೆಲವೊಮ್ಮೆ ಸಂಕಟದ ಸಮಯಗಳು ಬಂದಾಗ ಕೂಡ ಈ ವಿನಮ್ರತೆ ಇರ್ಲಿಲ್ಲ ಅಂದ್ರೆ ನಮ್ಮನ್ನ ಯಾರು ಮೂಸು ನೋಡುದಿಲ್ಲ, ಯಾರು ಕೂಡ ನಮ್ಮನ್ನ ಭರವಸೆ ಕೊಡುದಿಲ್ಲ. ಅಹಂಕಾರ ಐತಿ ಬಿಡ್ರಿ, ಸೊಕ್ಕಿನ ಮಗನ್ ಬಿಡ್ರಿ, ಅನುಭವಿಸ್ಲಿ ಬಿಡ್ರಿ ಅಂತ ಹೋಗ್ತಾರ. ನಮಗೊಂದಿಷ್ಟು ನೋವುಗಳು ಬಂದಾಗ, ನಮಗೊಂದಿಷ್ಟು ಸಂಕಷ್ಟಗಳು ಬಂದಾಗ ಯಾರು ಕೇರ್ ಮಾಡ್ತಾರ? ನೋ ಒನ್ ಕೇರ್. ಯಾಕಂದ್ರೆ ನನ್ನಲ್ಲಿ ಎಲ್ಲವೂ ಇದ್ದಾಗ ಅಹಂಕಾರದಿಂದ ಮೆರೆದಾಡೀನಿ. ನನ್ನ ಮೆರೆದಾಟ ನೋಡಿದವರು ಇವತ್ತು ಬಿದ್ದಾಗ ಯಾರು ಸಹಾಯಕ್ಕೆ ಬರ್ತಾರ? ನಮ್ ಕಡೆ ಅದಕ್ಕೊಂದು ಬೇರೆ ಹೇಳ್ತಾರ, ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಅಂತೇಳಿ. ಆದ್ರೆ ಗೂಳಿ ಮೇಲಿದ್ದಾಗ ಯಾವ್ಯಾವ ರೀತಿ ಉರಿದಾಡಿತ್ತು, ಈಗ ಬಿದ್ದದ ತೆಗ್ಗಿಗೆ ಅದಕ್ಕೆಲ್ಲರೂ ಬಡಿತಾರೆ. ಅದೇ ಮಾತಿನ ಅರ್ಥ ಇದು. ಸಂಕಟದ ಸಂದರ್ಭದಲ್ಲಿ ಅವಶ್ಯಕವಾದ ಅಂದ್ರೆ ನಮಗೆ ಬೇಕಾದಂತ ಒಂದು ಭರವಸೆ, ಒಂದು ಬೆಂಬಲ, ಅದ್ಯಾವುದು ಸಿಗುದಿಲ್ಲ. ಇನ್ ಅಡ್ವರ್ಸಿಟಿ ಅಂತ ಹೇಳ್ತಾರ. ಇನ್ ಅಡ್ವರ್ಸಿಟಿ ಬಿ ಏಬಲ್ ಟು ಸಮನ್ ದ ಫೇತ್ ದಟ್ ಕ್ಯಾನ್ ಮೀಟ್ ಎನಿ ಎಮರ್ಜೆನ್ಸಿ. ಆ ವಿಶ್ವಾಸ ನಮ್ಮಲ್ಲಿ ಯಾರು ಉಳಿಸ್ಕೊಳೋದಿಲ್ಲ. ಅವ ಸರಿ ಇಲ್ಲ ಬಿಡ್ರಿ ಮರ, ಅವನ ಕಡೆ ಯಾಕೆ ತಲೆ ಕೆಡಿಸ್ಕೊತೀರ, ಅವನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರಿ, ಅನುಭವಿಸ್ಲಿ ಬಿಡ್ರಿ, ಅವ್ ಮಾಡಿದ್ದ ಅನುಭವಿಸ್ಲಿ, ಯಾಕೆ ತಲೆ ಕೆಡಿಸ್. ಯಾಕಂದ್ರೆ ನನ್ನ ಮಾತುಗಳು, ನನ್ನ ಹೊಡೆದಾಟ, ನನ್ನ ಬಿಹೇವಿಯರು ಅಥವಾ ನನ್ನ ವರ್ತನೆಗಳು, ನನ್ನ ಜಂಬ, ನನ್ನ ಮಾತಿನ ಶೈಲಿ, ಮಾತಿನ ಧಾಟಿ, ನನ್ನಲ್ಲಿರುವಂತ ಅಹಂಕಾರ, ಸ್ವಪ್ರತಿಷ್ಠೆ, ಸ್ವಕೇಂದ್ರೀಕೃತ ಏನಂತೀವ, ಇವೆಲ್ಲವನ್ನ ನೋಡಿರ್ತಾರ ಜನ. ಬರ್ತದ ಸಮಯ ಬರ್ತದ ಅಂತ ಕಾಯ್ತಿರ್ತಾರ. ಕೆಲವೊಬ್ರು ಕಾಯ್ತಾರಿಲ್ಲ, ಬರ್ತದ ಸಮಯ ಬರ್ತದ ಮಗನ ಮಾಡ್ತಾರ ನಿನಗಂತ ಹೇಳ್ತಿರ್ತಾರ. ನಾವ್ ಹೇಳ್ತಿರ್ತೇವೆ, ಉರಿ ಉರಿ ಉರಿ, ಎಷ್ಟು ಉರಿತಿ ಉರಿ, ಆರು ಮುಂದಾಗ ಜಾಸ್ತಿ ಉರಿತಿ ಅಂತ ಹೇಳ್ತಾರ ನಮ್ ಕಡೆ ಎಲ್ಲ. ನಾ ಕೆಲವೊಂದು ಜನರಲ್ ಆಗಿ ಉದಾಹರಣೆ ಕೊಡ್ತೀನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲಿ ಅದಾವೋ ಇಲ್ಲ ಅದು ಗೊತ್ತಿಲ್ಲ, ಜನರಲ್ ಆಗಿ ನಾನು ಕೊಟ್ಟಾಗ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಸಂಕಟದ ಸಮಯದಲ್ಲಿ ನಮ್ಮಲ್ಲಿ ವಿನಮ್ರತೆ ಅನ್ನುವಂಥದ್ದು ಮೊದಲಿಗೆ ಇರ್ಲಿಲ್ಲ ಅಂದ್ರೆ ನಮ್ಮ ಕೆಲಸಗಳು ಅಥವಾ ನಮಗೆ ಬೇಕಾದಂತ ಸಹಾಯ, ನಮಗೆ ಬೇಕಾದಂತ ಭರವಸೆ, ನಮಗೆ ಬೇಕಾದಂತ ಒಂದಿಷ್ಟು ಬಲಗಳು ಕೂಡ ನಮ್ಮ ಹತ್ರ ಸುಳಿಯುವುದಿಲ್ಲ ಅನ್ನುವಂತ ಮಾತನ್ನ ಅವ್ರು ಇಲ್ಲಿ ಹೇಳ್ತಾರ. ಮುಂದೆ 3ನೇ ಪ್ಯಾರ ಓದಿ ಸರ್ ಪ್ಲೀಸ್. ನಮ್ಮ ಜಗತ್ತಿನಲ್ಲಿ ನಮ್ರತೆ ಎನ್ನುವ ಶಬ್ದಕ್ಕಾಗಲಿ ಧೋರಣೆಗಾಗಲಿ ಯಾವತ್ತೂ ಬೆಲೆಯಿಲ್ಲವಾಗಿದೆ. ಈ ಧ್ಯೇಯವನ್ನು ಅಪಾರ್ಥಗೈಯಲಾಗಿದೆ. ಮಾತ್ರವಲ್ಲದೆ ಶಬ್ದವನ್ನೇ ಒಂದು ತರಹದ ಜಿಗುಪ್ಸೆಯಿಂದ ಕಾಣಲಾಗುತ್ತಿದೆ. ಕೆಲವರಿಗೆ ಜೀವನದ ಅಂಗವಾಗಿ ವಿನಮ್ರತೆಯ ಸಾಧ್ಯತೆಯ ಲವಲೇಶ ಅಂದಾಜು ಸಹ ಇರುವುದಿಲ್ಲ. ದಿನನಿತ್ಯ ನಾವು ಕೇಳುವ ಮಾತಿನಲ್ಲಿ ಹಾಗೂ ಓದುವ ಓದಿನಲ್ಲಿ ಹೆಚ್ಚಾಗಿ ಮಾನವನು ತಾನುಗೈದ ಸಾಧನೆಗಳ ಬಗ್ಗೆ ಜಂಬ ಕುಚ್ಚಿದುವನ್ನು ಮಾತ್ರ ಕೇಳಬಹುದು, ಓದಬಹುದು. Humility as a word and as an ideal. ಇವತ್ತು ಅದಕ್ಕೆ ಯಾವ ಕಿಮ್ಮತ್ತೂ ಇಲ್ಲಾರ್ದಂಗ ಆಗೈತಿ. ಇವತ್ತು ಅಲ್ಲಿದು ಇದೇನು 39ರಾಗ ಬರ್ದಾರಲ್ಲ, ಅದು ಹೆಜ್ಜೆಗಳನ್ನು ವಿವರಣೆ ಮಾಡಿ ಬರ್ದಾರಲ್ಲ, ಅವಾಗನ ಗುರ್ತಾಗೈತಿ ನೋಡ್ರಿ ಅವ್ರಿಗೆ. ಇನ್ನಿದು 2024 ಇದು ಬಹುಶಃ 39ರಿಂದ 45 ಒಳಗೇನೋ ಬರ್ದಿರ್ಬೇಕಿದನ್ನು. ಅಂದ್ರೆ ಇಲಾಬರೇಟ್ ಮಾಡಿ ಹೆಜ್ಜೆಗಳನ್ನ ಕರೆಕ್ಟಾಗಿ ಎಕ್ಸಾಕ್ಟ್ ನನಗೂ ಗುರ್ತಿಲ್ಲ, ಮತ್ತ ತಪ್ಪು ಸಂದೇಶ ತಗೋಬೇಡ್ರಿ. ಇಲಾಬರೇಟ್ ಮಾಡಿ ಯಾವಾಗ ಇದನ್ನ ಹೆಜ್ಜೆಗಳನ್ನ ಬರ್ದಾರ ಅವಾಗನೂ ಕೂಡ ಈ ಹ್ಯುಮಿಲಿಟಿ ಅಥವಾ ನಮ್ರತೆ ಅನ್ನುವಂತ ಶಬ್ದಕ್ಕೆ ಜಗತ್ತಿನಲ್ಲಿ ಯಾವ ಬೆಲೆನೂ ಇರ್ಲಿಲ್ಲ ಅಂತ ಹೇಳ್ತಾರೆ. ಈ ನಮ್ರತೆಯಿಂದ ಇರೋದನ್ನ ಅಪಾರ್ಥ ಮಾಡಿಬಿಟ್ಟಾರ. ನಮ್ರತೆಯಿಂದ ಇರುವುದಂದ್ರೆ ವೀಕ್ನೆಸ್ ಅಂತ ತಿಳ್ಕೊಂತಾರ. ನಮ್ರತೆಯಿಂದ ಇರುವುದಂದ್ರೆ ಬಗ್ಗಿ ನಡೆಯವನು ಅಂತ ತಿಳ್ಕೊಂತಾರ. ನಮ್ರತೆ ಅಂದ್ರೆ ಕೈಲಿ ಆಗದವನು ಅಂತಾರ. ನಮ್ರತೆಯಿಂದ ಇದ್ರೆ ಇವನಿಂದ ಏನು ಸಾಧ್ಯ ಇಲ್ಲ ಅಂತ ತಿಳ್ಕೊಂತಾರ.
ನಮ್ರತೆಯಿಂದ ಇರೋದಂದ್ರೆ ಇವನ ಕೈಯಿಂದ ಏನು ಮಾಡಕ್ಕೂ ಆಗುದಿಲ್ಲ, ಬೇಕಾದ್ ಮಾಡ್ರಿ ಇವನ್ ಮೇಲೆ ಅಂತ ಅನ್ಯಾಯ ಮಾಡೋರು ಅದರ. ನಮ್ರತೆಯ ಒಂದು ಶಬ್ದಕ್ಕೆ ಇವತ್ತು ಅಪಾರ್ಥ ಕಲ್ಪಿಸ್ಬಿಟ್ಟಾರೆ ಜಗತ್ತಿನಲ್ಲಿ. ಹೇಳ್ತಾರ, ನಾಟ್ ಓನ್ಲಿ ಈಸ್ ದ ಐಡಿಯಾ ಮಿಸ್ಅಂಡರ್ಸ್ಟುಡ್, ಬೇರೆ ಅಪಾರ್ಥ ಮಾಡೋದು ಅಷ್ಟ ಅಲ್ಲ, ದ ವರ್ಡ್ ಇಟ್ ಸೆಲ್ಫ್ ಆಫನ್ ಇಂಟೆನ್ಸ್ಲಿ ಡಿಸ್ಲೈಕ್ಡ್. ಯಾರು ಕೂಡ ಇದನ್ನ ಲೈಕ್ ಮಾಡೋದಿಲ್ಲ. ನಾವ್ಯಾಕ್ರಿ ಬಗ್ಗೆ ನಡಿಬೇಕು, ನಾವ್ಯಾಕ್ರಿ ತಗ್ಗಿ ನಡಿಬೇಕು, ನಾವ್ಯಾಕ್ರಿ ವಿನಯತೆಯಿಂದ ಕೇಳ್ಕೋಬೇಕು? ನಮಗೂ ಕೂಡ ರೈಟ್ಸ್ ಇದೆ, ನಮಗೂ ಕೂಡ ಹಕ್ಕಿದೆ, ನಾವು ಕೂಡ ಮಾತನಾಡೋರು ಇದೀವಿ, ನಮಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಸ್ಪೀಕ್ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲ ಸ್ವಾತಂತ್ರ್ಯ ಇದೆ. ನಾನ್ಯಾಕೆ ತಗ್ಗಿ ಬಗ್ಗೆ ನಡಿಬೇಕು, ನಾನ್ಯಾಕೆ ವಿನಯತೆಯಿಂದ ಅವ್ರು ಕೇಳ್ಬೇಕು? ಇದಕ್ಕೆ ಕೇಳಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ನಮಗಿತ್ತು. ಯಾವಂದೇನು ಇವನು ಬರ್ಲಿಲ್ಲ ನೋಡೋಣ, ಯಾವಂದೇ ಬರ್ತಾನೆ ಬರ್ಲಿ, ಏನಕ್ಕೈತಾಗಲ್ಲ ನೋಡೋಣ. ಈ ವಿನಯತೆಯನ್ನು ಯಾರು ಕೂಡ ಲೈಕ್ ಮಾಡಿದ್ರೆ ಅವೇನ್ರಿ ಜಿ 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 ಅನ್ಕೊಂತ ಕೈ ಕಟ್ಕೊಂಡು ಬಾಲ ಬಡ್ಕೊಂತ ಇದ್ರ ಗತಿ ಇರ್ತಾನ. ಒಮ್ಮೊಮ್ಮೆ ಬೇರೆ ಬೇರೆ ವರ್ಡ್ ಕೊಡ್ತಾರ. ವಿನಯತೆ ಅಂದ್ರೆ ಇವ್ರದಂದ್ರೆ ಬಕೆಟ್ ಇಡವನ್ ಅಂತಾರ, ಬಗ್ಗೆ ನಡಿತಾನ್ರಿ ಅವೇನ್ರಿ ಚೀಲ ಇದ್ದಂಗ ಅದನ ಅಂತಾರ. ಎಲ್ಲ ಜನರಲ್ ಆಗಿ ನಾವು ಕೇಳಿವಿ. ಆದ್ರೆ ವಿನಯತೆ ಅನ್ನುವಂಥದ್ದಕ್ಕೆ ಅವ್ರಿಗೆ ಅರ್ಥ ಆಗಿರ್ತಿಲ್ಲ. ವಿನಯತೆ ಎಷ್ಟು ಶಕ್ತಿ ಕೊಡ್ತದ, ವಿನಮ್ರತೆ ಅನ್ನುವಂಥದ್ದು ಎಷ್ಟು ಶಕ್ತಿ ತುಂಬತದ, ಅದನ್ನ ಅನುಭವಿಸಿದವ್ರಿಗೆ ಗುರ್ತಿರ್ತದೆ, ಅನುಭವಿಸಿದವ್ರಿಗೆ ಗುರ್ತಿರ್ತದೆ. ಕೆಲವೊಬ್ಬರಿಗೆ ಇರಂಗೇ ಇಲ್ಲ ವಿನಯತೆ ಅನ್ನುವಂಥದ್ದು, ಲವಲೇಶನೂ ಇರಂಗಿಲ್ಲ. ಆದ್ರೆ ಅಂದ್ರೆ ಹಂಗ ವಿನಯತೆ ಅಂದ್ರೆ ಏನಂತಾನು ಗುರ್ತಿರೋಲ್ಲ. ಯಾರ್ದೇನು ಎಲ್ಲರಿಗೂ ಮಾತಾಡ್ತೀನಿ, ನಾನು ಭಾರಿ, ನಾನು ರೆಬಲ್ ಸ್ಟಾರ್, ಬೇಕಾದವ್ರಿಗೆ ಬೇಕಾದ ಮಾತಾಡ್ಬೋದು. ಎದುರಿಗಿದ್ದವ್ರು ಏನ್ ಅನ್ಕೊಂತಾರ, ಏನ್ ಬಿಡ್ತಾರ, ಅವ್ರು ಹೇಗೆ ತಿಳ್ಕೊತಾರ, ಹೇಗೆ ಪರ್ಸೀವ್ ಮಾಡ್ಕೋತಾರ, ಅದೆಲ್ಲವನ್ನು ನೋಡುದಿಲ್ಲ. ಅದೇನು ಇರ್ಲೇ ಇಲ್ಲ. ಇವತ್ತಿಗೂ ನಮ್ಗೆ ಗುರ್ತದ. ನಾವು ಸಾಕಷ್ಟು ಓದ್ತೀವಿ, ಪುಸ್ತಕದಲ್ಲೂ ಓದ್ತೀವಿ. ನಾವು ಮಾಡಿದ್ದನ್ನ ಹೇಳ್ಕೊಂತ ಅಡ್ಡಾಡಿದ್ರಾಗ ಸಮಯ ಕಳೆದೀವಿ. ಹೇಳಿ 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 ಅದನ್ನ ಪ್ರಚಾರ ಮಾಡಿ ಹೊರತಾಗಿ ಯಾರು ಕೂಡ ಅದನ್ನ ಗುರುತಿಸಿಲ್ಲ. ನಾವಾಗೆ ಹೇಳೋದು, ನೋಡ ಇವತ್ತು ಹಿಂಗ್ ಮಾಡಿದೆ, ಮೊನ್ನೆ ಹಂಗ ಮಾಡಿದೆ, ನಾನು ಅವನಿಗೆ ಹಿಂಗ್ ಮಾಡಿದ್ದೆ, ಆ ತರ ಸಹಾಯ ಮಾಡಿದ್ದೆ, ಈ ತರ ಸಹಾಯ ಮಾಡಿದ್ದೆ, ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಅಷ್ಟು ಗಳಿಸಿದೆ, ಇಷ್ಟು ಗಳಿಸಿದೆ, ಬರೀ ಹೇಳ್ಕೊಂತ ಅಡ್ಡಾಡಿ. ನಾವು ಗಳಿಸಿದ್ರ ಬಗ್ಗೆ, ನಾವು ಸಾಧನೆ ಮಾಡಿದ್ರ ಬಗ್ಗೆ ಜಗತ್ತು ನಮ್ಮನ್ನ ಗುರ್ತ ಮಾಡ್ಲಿಲ್ಲ. ಜಗತ್ತು ಗುರ್ತ ಮಾಡೋಕ್ಕಿಂತ ಮೊದ್ಲಾಗೆ ನಾವು ಟಾಮ್ 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 ಮಾಡ್ಕೊಂತ ಅಡ್ಡಾಡಿದ್ವಿ. ಪ್ರಚಾರ ಪ್ರಿಯರು. ಪ್ರಚಾರ ಹೆಂಗಿರ್ಬೇಕಂದ್ರೆ ಅರುಣ ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೇಕು. ಟಾಮ್ ಟಾಮ್ ಹೊಡಿದ ಅರುಣ ಭಾರಿ. ನನ್ನನ್ನು ನಾನು ಹೊಗಳ್ಕೊಳ್ಳೋದ್ರಾಗ ನನ್ನ ಜೀವನ ಕಳೆದ್ಬಿಟ್ಟಿವಿ. ನೀವು ಎಲ್ಲವನ್ನ ಕೇಳಿದಾಗ ಹಳೆಯದ್ ನೆನಪು ಬರ್ತಾವ ನನಗೆ. ಬೇರೆ ಮಾಡಿದ್ದು ನಾಲ್ಕಣೆ, ಹೇಳಿದ್ದು ಬಾರಣೆ. ಮಾಡಿದ್ದು ನಾಲ್ಕಣೆ ಇರ್ತಿತ್ತು, ಆದ್ರೆ ಅದಕ್ಕೊಂದು 12ನೇ ಸೇರಿಸಿ ಹೇಳೋದು. ನಮ್ಮ ಸಾಧನೆ ಹೇಗಾಗಿ ಅವು ನಾವು ಏನ್ ಕೆಲಸ ಮಾಡಿವಿ ಅನ್ನೋದು ನಮ್ಮ ಅಂತರಾತ್ಮಕ ಗುರ್ತಿರ್ತದೆ. ಆದ್ರೂ ಕೂಡ ಜಂಬ ಕೊಚ್ಚಿ ಅದನ್ನ ಹೇಳ್ಕೊಳ್ದೆ ಅದನ್ನ ಮಾಡೋದು. ಮುಂದಿನ ಪ್ಯಾರ ಓದಿ ಸರ್ ಪ್ಲೀಸ್. ವಿಜ್ಞಾನಿಗಳು ಮಹಾ ಜಾಣ್ಮೆಯಿಂದ ಪ್ರಕೃತಿಯ ರಹಸ್ಯಗಳನ್ನು ಬಯಲಾಗುವಂತೆ ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ಮುಂದೆ ಮಾನವ ನಿರ್ಮಿತ ಶತಮಾನ ಇದೆ ಎಂದು ನಂಬುವ ತನಕ ಮಾನವನು ಮುಂದುವರಿದಿದ್ದಾನೆ. ಪ್ರತಿಯೊಬ್ಬರಿಗೂ ಭದ್ರತೆ ಹಾಗೂ ಅಪೇಕ್ಷಿತ ವೈಯಕ್ತಿಕ ತೃಪ್ತಿಯು ಸಿಗುವುದರ ಮಟ್ಟಕ್ಕೆ ಎಲ್ಲವೂ ಧಾರಾಳವಾಗಿದ್ದು ಬಡತನ ಸಂಪೂರ್ಣವಾಗಿ ತೊಲಗೋದು ಎನ್ನುವಷ್ಟರ ಮಟ್ಟಿಗೆ ಒಮ್ಮೆ ಮನುಷ್ಯನ ಮೂಲಭೂತ ಸ್ವಭಾವವು ತಣಿತೆಂದರೆ ಮತ್ತೆ ಆತನು ಜಗಳವಾಡಲು ಕಾರಣವಿಲ್ಲ ಎನ್ನುವುದೇ ಇದರ ಹಿಂದಿರುವ ತತ್ವವಾಗಿರುತ್ತದೆ. ಆ ನಂತರ ಇಡೀ ಜಗತ್ತೇ ಸಂತೋಷ ಭರಿತವಾಗಿದ್ದು ಸಂಸ್ಕೃತಿ ಮತ್ತು ವ್ಯಕ್ತಿತ್ವದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಸಾಧ್ಯವಾಗುವುದು ಎನ್ನುವ ನಂಬಿಕೆ ಇದೆ. ತನ್ನ ಬುದ್ಧಿವಂತಿಕೆ ಮತ್ತು ಶ್ರಮದಿಂದ ಮನುಷ್ಯನು ತನ್ನ ಭವಿಷ್ಯವನ್ನು ರೂಪಿಸಿಕೊಂಡಂತಾಗುವುದು. ವಿಜ್ಞಾನಿಗಳು ಅಷ್ಟೇ ಅಲ್ಲ, ನಾವು ಕೂಡ ಸಾಕಷ್ಟು ಕಂಡುಹಿಡಿದ್ವಿ.
ವಿತ್ ಅ ಗ್ರೇಟ್ ಇಂಟೆಲಿಜೆನ್ಸ್, ಮನುಷ್ಯನ ಮೆದುಳು, ಮನುಷ್ಯನಲ್ಲಿರುವಂತಹ ಬುದ್ಧಿಮಟ್ಟ, ಬುದ್ಧಿವಂತಿಕೆ, ಆ ಬುದ್ಧಿಯ ಮಟ್ಟ ಇವತ್ತು ಇದು ಇನ್ನ ಬರದಾಗ ಯಾವ ಕಾಲಿತ್ತು, ವರ್ಷ 42ರಿಂದ 43 ಇರ್ಬೇಕು ಅನಿಸ್ತದ. ಆ ಕಾಲದಾಗ ಏನಿತ್ತು, ಬಟ್ ಇವತ್ತೇನಾರು ಇದೇ 100ಕ್ಕಿಂತ ಹೆಚ್ಚು ಜನ ಅಮೂಲ್ ರೋಗಿಗಳು ಇದನ್ನ ಬರೀಲಿಕ್ಕೆ ಕುಂತಿದ್ರೆ ಅವ್ರಿಗೆ ಇನ್ನೊಂದು 1000 ಪೇಜ್ ಬೇಕಾಗ್ತಿತ್ತ ಏನು. ಅಷ್ಟೊಂದು ಇನ್ವೆನ್ಷನ್ಗಳಾಗಿವೆ, ಅಷ್ಟೊಂದು ಸಾಧನೆಯನ್ನ ಮನುಷ್ಯ ಮಾಡಿದಾನ, ಅಷ್ಟೊಂದನ್ನ ಕಂಡು ಹಿಡ್ದಾನ, ಅಷ್ಟೊಂದನ್ನ ಡಿಸ್ಕವರಿ ಮಾಡಿದಾನ, ಅಷ್ಟೊಂದನ್ನ ಶೋಧಿಸಾನ. ಅವ್ರು ಬರೀತಾರಲ್ಲಿ, ಮಹಾ ಜಾಣ್ಮೆಯಿಂದ ಪ್ರಕೃತಿಯ ರಹಸ್ಯಗಳನ್ನು ಬದಲಾಗುವಂತೆ ಪ್ರಯತ್ನಿಸುತ್ತಿದ್ದಾರೆ. ಅವಾಗ ಪ್ರಯತ್ನಿಸುತ್ತಿದ್ದಾರೆ ಅಂತಿತ್ತು, ಇವತ್ತು ಸಾಕಷ್ಟು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸ್ಯಾರ. ಈಗ ನಾವೆಲ್ಲ ಏನ್ ಮಾತಾಡಕತ್ತೀವಿ ಇವೆಲ್ಲ ಒಂದು ಸಂಶೋಧನೆಗಳೇ ಇವು. ನಾನು ಇಲ್ಲಿ ಕೂತು ಮಾತಾಡಕತ್ತೀನಿ, ನೀವು ಅಲ್ಲಿ ಕೂತು ಕೇಳಿಸ್ಕೊಳಕತ್ತೀರಿ. ಯಾವುದೇ ವೈರ್ ಕನೆಕ್ಷನ್ ಇಲ್ಲ, ನೀವು ಇದರ ಬದ್ರ ಇಲ್ಲ. ಇವೆಲ್ಲ ಎಲ್ಲಿದ್ದು? ಈಗ ನಾನು ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಯೂಸ್ ಮಾಡ್ಕೊಳತ್ತೀನಿ. ಇವೆಲ್ಲವೂ ಎಲ್ಲಿದ್ದು? ಈ ಫೋನು, ಇದಕ್ಕೆ ಬಳಸಿದಂತ ವಸ್ತುಗಳು, ಇದಕ್ಕೆ ಬೇಕಾದಂತ ರಾ ಮಟೀರಿಯಲ್ಸ್ಗಳು, ಅಥವಾ ಯಾಕಂದ್ರೆ ಫೋನ್ ಅಂದ್ರೆ ಫೋನ್ ಅಲ್ಲ, ಇದ್ರಿಗೆ ಕಂಡಿದ್ದು ಹೇಳಕತ್ತೀನಿ. ಬುಕ್ದಾಗ ಎಲ್ಲೈತೆ ಅಂತ ಕೇಳಬೇಡ್ರಿ. ಮತ್ತೆ ಈ ಪ್ರಕೃತಿಯಲ್ಲೇ ಇದ್ದಿದ್ದು. ಮನುಷ್ಯ ಸಂಶೋಧಿಸಬಹುದು, ಕಂಡು ಹಿಡಿಬಹುದು, ಡಿಸ್ಕವರಿ ಮಾಡಬಹುದು, ಇದು ಹಿಂಗೆ ಅಂತ ತೋರಿಸಬಹುದು. ಈ ಪ್ರಕೃತಿಯಲ್ಲಿ ಇದ್ದಂತ ಸೀಕ್ರೆಟ್ಗಳನ್ನ ಓಪನ್ ಮಾಡಬಹುದು. ಆದ್ರೆ ಇದೇ ಮನುಷ್ಯನಿಗೆ ಯಾವುದನ್ನು ಉತ್ಪಾದಿಸುವ ಶಕ್ತಿ ಇಲ್ಲ. ದೇರ್ ಇಸ್ ನೋ ಕ್ರಿಯೇಷನ್, ಕ್ರಿಯೇಟ್ ಮಾಡುವಂತಹ ಶಕ್ತಿ ಇಲ್ಲ. ಈ ಜಗತ್ತಿನಲ್ಲಿ, ಈ ಸೃಷ್ಟಿಯಲ್ಲಿ, ನಿಸರ್ಗದಲ್ಲಿ ಇದ್ದದ್ದನ್ನ ಇದು ಹಿಂಗೆ ಇದನ್ನ ತಗೊಂಡ್ ಮಾಡಿದ್ರೆ ಹಿಂಗಾಕತಿ, ಇದನ್ನ ತಗೊಂಡ್ ಮಾಡಿದ್ರೆ ಹಂಗಾಕತಿ ಅಂತ ಮಾಡ್ಬೋದು ಹೊರತಾಗಿ ನಿಸರ್ಗದಲ್ಲಿ ಇದ್ದದ್ದನ್ನ ಸೃಷ್ಟಿ ಮಾಡಕ್ಕಾಗೋದಿಲ್ಲ, ಕ್ರಿಯೇಟ್ ಮಾಡಕ್ಕಾಗೋದಿಲ್ಲ. ಇದ್ದಿದ್ದನ್ನ ಕಂಡು ಹಿಡಿಬಹುದು, ಹುಡುಕಬಹುದು, ಅದು ಏನು ಇದು ಏನು ಅಂತೇಳಿ ನೋಡಬಹುದು. ಅದನ್ನೊಂದಿಷ್ಟು ತಗೊಂಡು ಇದನ್ನೊಂದಿಷ್ಟು ತಗೊಂಡು ಮೊಬೈಲ್ ಅನ್ನ ಮಾಡುದು, ಅದನ್ನೊಂದಿಷ್ಟು ತಗೊಂಡು ಇದನ್ನೊಂದಿಷ್ಟು ತಗೊಂಡು ಕರೆಂಟ್ ಮಾಡುದು, ಅದನ್ನೊಂದಿಷ್ಟು ತಗೊಂಡು ಇದನ್ನೊಂದಿಷ್ಟು ತಗೊಂಡು ಚಂದ್ರಲೋಕಕ್ಕೆ ಏನಿವು ರಾಕೆಟ್ಗಳನ್ನ ಹಾರಿ ಬಿಡುದು, ಏನಂತೀವಿ ಉಪಗ್ರಹಗಳ ಏನಂತೀವಿ, ಅವುಗಳನ್ನ ಹಾರಿ. ಮನುಷ್ಯ ಹಾರಾಡುದು ಎಲ್ಲಿಂದ? ಮಟೀರಿಯಲ್ ಎಲ್ಲಿದ್ದು? ಇದೇ ಜಗತ್ತಿನಲ್ಲಿ ಇದ್ದಿದ್ದು, ಇದೇ ಭೂಮಿಯಲ್ಲಿ ಇದ್ದಿದ್ದು, ಇಲ್ಲೇ ಸಿಕ್ಕಿದ್ದು. ಅದಕ್ಕೆ ಅವ್ರು ಬಹಳ ಚಂದ ಬರೀತಾರೆ. With a great intelligence, men of science have been forcing nature to disclose her secrets. ಇವತ್ತಿಗೂ ಸಾಕಷ್ಟು ಜನ ತಮ್ಮದೇ ಆದಂತಹ ಒಂದಿಷ್ಟು ಜಾಣ್ಮೆಯಿಂದ ಈ ಪ್ರಕೃತಿಯಲ್ಲಿ ಏನೇನಿದಾವು ಅವುಗಳನ್ನ ಓಪನ್ ಮಾಡ್ಲಿಕ್ಕೆ ಪ್ರಕೃತಿಗೆ ಮಜಬೂರು ಮಾಡ್ತಾರೆ. ಇವರು ಪ್ರಕೃತಿಗೆ ಒಂದು ಸವಾಲು ಎಸಿದಕ್ಕೆ ಹೋಗ್ತಾರ. ಇಂಟೆಲಿಜೆನ್ಸ್ ಇಲ್ಲಿ ಬರ್ದಾರ. ನನ್ ಕೂಡ ನನ್ನ ಎದುರಿಗೆ ಒಂದು ಬುಕ್ ಕಾಣತೈತಿ, ನಮ್ಮ ಮಕ್ಳು ತಗೊಂಡಿದ್ದಿತ್ತು. ಅದು ಸೈನ್ಸ್ ಆಫ್ ಎವ್ರಿಥಿಂಗ್ ಅಂತಿದೆ, ಇನ್ನೊಂದು ನಾಲೆಜ್ ಎನ್ಸೈಕ್ಲೋಪೀಡಿಯಾ ಅಂತಿದೆ. ಆ ಮೂರು ಬುಕ್ಗಳಲ್ಲಿ ಇನ್ನೊಂದು ಆನ್ಸರ್ ಬುಕ್ ಅಂತದ. ಆ 3 ಬುಕ್ಗಳಲ್ಲಿ ಈ ಜಗತ್ತಿನಲ್ಲಿ ಇಲ್ಲಿವರೆಗೆ ಏನೇನು ಹೊಸದಾಗಿ ಸಂಶೋಧನೆ ಮಾಡ್ಯಾರ ಅವುಗಳ ಲಿಸ್ಟ್, ಅವುಗಳ ಬಗ್ಗೆ ವಿಚಾರ, ಅವುಗಳ ಬಗ್ಗೆ ಎಲ್ಲವನ್ನ ಬರೆದಾರ. ನಾಲೆಜ್ ಎನ್ಸೈಕ್ಲೋಪೀಡಿಯಾ ಅಂತ. ಜಗತ್ತು ಯಾವಾಗ ಬಂದದ ಅವಾಗಿಂದ ಏನೇನು ಕಂಡು ಹಿಡ್ದಾರ ಈ ಜಗತ್ತಿನಲ್ಲಿ ಅನ್ನುವಂಥದ್ದು ಕಂಡು ಹಿಡ್ದಾರ, ಸೃಷ್ಟಿ ಮಾಡಿದ್ದಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನಮ್ಮ ಮುಂದೆ ನಾವು ಅನ್ಕೋತೀವಿ ಈ ಶತಮಾನವನ್ನ, ಈ ಜಗತ್ತನ್ನ ಮಾನವ ನಿರ್ಮಿಸಾನ ಅಂತ ಹೇಳಿ. ಅಲ್ಲಿ ತನಕ ಮುಂದುವರೆದಿವ್ ನಾವು. ನಿಮ್ಗೆ ಅನಿಸ್ಬೋದು ಮತ್ತೆ ನಾವು ಮಾಡ್ಲಾರ್ದ ಯಾರಾಗೈತ್ರಿ, ಯಾರು ಮಾಡ್ತಾರ್ರಿ? ನಾವು ಮಾಡ್ಲಾರ್ದ ಎಲ್ಲ ಆಗ್ಯಾವ, ನಾವು ಮಾಡ್ಲಾರ್ದ ರೋಡ್ ಆಗ್ಯಾವ, ನಾವು ಮಾಡ್ಲಾರ್ದ ಬಿಲ್ಡಿಂಗ್ ಆಗ್ಯಾವ, ನಾವು ಮಾಡ್ಲಾರ್ದ ಕರೆಂಟ್ ಪೋಲ್ ಆಗ್ಯಾವ, ನಾವು ಮಾಡ್ಲಾರ್ದ ಎಲ್ಲ ಜಗತ್ತು ನಡೆಯಾಗತೈತೆ, ನಾವು ಮಾಡ್ಲಾರ್ದ ವೆಹಿಕಲ್ಗಳಾಗ್ಯಾವನ ಅನ್ನುವಂಥದ್ದು ಬರ್ತದೆ. ಎಲ್ಲವೂ ಮಾನವ ನಿರ್ಮಿತ, ನಾವು ಮಾಡಿದ್ದು, ನಾವು ಕಂಡು ಹಿಡಿದಿದ್ದು ಅಂತ ಹೇಳಿ ಆ ಮಟ್ಟಕ್ಕೆ ನಾವು ಹೋಗೇಬೇಕು. ಅವತ್ತು ಹೇಳ್ತಾರ ಅವರು, ಪ್ರತಿಯೊಬ್ಬರಿಗೂ ಭದ್ರತೆ ಹಾಗೂ ಅಪೇಕ್ಷಿತ ವೈಯಕ್ತಿಕ ತೃಪ್ತಿ ಸಿಗೋದ್ರ ಮಟ್ಟಕ್ಕೆ ಎಲ್ಲ ಧಾರಾಳವಾಗಿ ಸಿಗ್ತದೆ. ಇಲ್ಲಿ ಏನಿಲ್ಲ ಈ ಜಗತ್ತಿನಲ್ಲಿ, ಎಲ್ಲವೂ ಇದೆ.
ಎಲ್ಲರಿಗೂ ಭದ್ರತೆ ಸಿಗ್ತದೆ. ಎಲ್ಲರಿಗೂ ಅವ್ರು ಏನು ಬಯಸ್ತಾರೆ, ಅವ್ರ ವೈಯಕ್ತಿಕವಾಗಿ ಏನು ಅಪೇಕ್ಷೆ ಪಡ್ತಾರ ಅಥವಾ ಏನು ಬಯಸ್ತಾರ ಅಂತ ತೃಪ್ತಿ ಸಿಗ್ತದೆ. ಎಲ್ಲವೂ ಅಷ್ಟದ. ಬಡತನ ನಿರ್ಮೂಲ ಆಗುವಷ್ಟದ. ಇಡೀ ಜಗತ್ತಿನಲ್ಲಿ ಬಡತನ ಇಲ್ಲ ಅನ್ನುವಂಥದ್ದು ಇಲ್ಲವನ್ನುವಷ್ಟು ನಮ್ಮಲ್ಲಿ ಸಂಪನ್ಮೂಲಗಳದಾವು. ಸೊ ಎಲ್ಲವೂ ಸರಿಯಾಗಿ ಎಲ್ಲ ಮನುಷ್ಯನಿಗೆ ಸಿಕ್ಬಿಟ್ರೆ ಅವನ ಸ್ವಭಾವಕ್ಕೆ ಅವು ಎಲ್ಲವೂ ತನೀತಂದ್ರ ನನಗೆ ಬೇಕಾಗಿದ್ದು ಈ ಜಗತ್ತಿನಲ್ಲಿ ಎಲ್ಲವೂ ಸಿಕ್ಬಿಟ್ರೆ ನನಗೆ ಜಗಳ ಆಡಕ್ ಕಾರಣನೇ ಇಲ್ಲ. ಬಡದಾಡ್ಬೇಕು ಯಾಕೆ? ಅದು ಬೇಕು, ಇದು ಬೇಕು, ಈ ಬದುಕಿನಲ್ಲಿ ಇರುವ ತನಕ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಅದನ್ನ ಗಳಿಸ್ಬೇಕು, ನನಗೆ ಇದನ್ನ ಗಳಿಸ್ಬೇಕು, ನಾನು ಅದನ್ನು ಕೊಂಡ್ಕೋಬೇಕು, ನಾನು ಇದನ್ನು ಕೊಂಡ್ಕೋಬೇಕು. ಈ ರೀತಿ ಜಗಳ ಆಡಕ್ ಕಾರಣನೇ ಇರುವುದಿಲ್ಲ. ಎಲ್ಲರಿಗೂ ಎಲ್ಲವೂ ಸಿಕ್ಬಿಟ್ರೆ ಬಡತನ ಇರುವುದಿಲ್ಲ ಅಂತ ಹೇಳ್ತಾರೆ. ಸೊ ಇದೇ ಇದರ ಹಿಂದಿರುವ ತತ್ವವಾಗಿದೆ ಅಂತ ಹೇಳ್ತಾರೆ. ಎಲ್ಲವೂ ಎಲ್ಲರಿಗೂ ಸಿಕ್ಬಿಟ್ರೆ ಆರಾಮಾಗಿರ್ತಾರ, ಇಡೀ ಜಗತ್ತು ಆರಾಮಾಗಿರ್ತದೆ. ಅದಾದ ನಂತರ ಎಲ್ಲರೂ ಆರಾಮಾಗಿದ್ದ ನಂತರ ಈ ಸಂಸ್ಕೃತಿ, ಈ ವ್ಯಕ್ತಿತ್ವ, ಈ ಆಚರಣೆ, ಈ ವಿಚಾರಣೆಗಳ ಬಗ್ಗೆ ಗಮನ ಕೊಡ್ಬೋದು. ನಮಗ್ ಬೇಕಾಗಿದ್ದು ಇನ್ನೂ ತನಕ ಸಿಕ್ಕೇ ಇಲ್ಲ. ಇವತ್ತಿಗೂ ಬಡ್ದಾಡ್ತಾ ಇದ್ದೀವಿ, ತಾಯಿ ತನಕನೂ ಬಡ್ದಾಡ್ತೀವಿ. ಅವ್ರು ಹೇಳ್ತಾರೆ ಎಲ್ಲಾ ಸಿಕ್ಬಿಟ್ರೆ ಆಮೇಲೆ ಮುಂದೆ ಆರಾಮಾಗಿ ಒಂದಿಷ್ಟು ಈ ಸಂಸ್ಕೃತಿ ಅಂದ್ರೇನು, ನಮ್ಮ ಆಚರಣೆ ವಿಚಾರಣೆಗಳು ಅಂದ್ರೇನು, ನಾವೇನು ಮಾಡಬೇಕು ಅದನ್ನೆಲ್ಲ ನೋಡ್ಬೋದು. ಅದಕ್ಕೆ ಹೇಳ್ತಾರ ಅವರು, ಎಲ್ಲವೂ ಇಡೀ ಜಗತ್ತ ಎಲ್ಲವೂ ಸಿಕ್ಕ ನಂತರ ಸಂತೋಷವಾಗಿರ್ತದೆ. ಅವಾಗ ನಾವು ಸಂಸ್ಕೃತಿ ಮತ್ತು ವ್ಯಕ್ತಿತ್ವದ ಕಡೆಗೆ ಸಾಕಷ್ಟು ಗಮನ ಕೊಡಬಹುದು. ಗಮನ ಕೊಡ್ಲಿಕ್ಕೆ ಒಂದಿಷ್ಟು ಸಾಧ್ಯ ಆಗ್ತದ ಅನ್ನುವಂಥ ನಂಬಿಕೆ. ಮೊದಲು ಗಳಿಸ್ಬೇಕು, ಆಮೇಲೆ ಆರಾಮಾಗಿ ಕುಂತು 60 ಆದ ನಂತರ ತಿನ್ನಬೇಕು. ನಿನ್ನೇನು ಮೊನ್ನೆ ಹೇಳಿದ್ದೇನೆ, ರಿಟೈರ್ಮೆಂಟ್ ಪ್ಲಾನಿಗೆ ಈಗ ದುಡಿಯುದು. ತನ್ನ ಬುದ್ಧಿವಂತಿಕೆಯಿಂದ ಮತ್ತು ಶ್ರಮದಿಂದ ಮನುಷ್ಯನು ತನ್ನ ಭವಿಷ್ಯವನ್ನು ರೂಪಿಸಿಕೊಂಡಂತಾಗುವುದು ಅನ್ನುವಂಥದ್ದು ಅವನ ತಲೆಯಾಗಿರ್ತದೆ. ಇದೆಲ್ಲವನ್ನ ಮಾಡಿ ಇದೆಲ್ಲವನ್ನ ಗಳಿಸಿಟ್ಬಿಟ್ರೆ ಸಾಕ್. ಸೋಲಿ ಬೈ ದೇರ್ ಓನ್ ಇಂಟೆಲಿಜೆನ್ಸ್ ಅಂಡ್ ಲೇಬರ್. ನಾನು ಮಾಡುವ ಕೆಲಸದಿಂದ, ನನ್ನ ಜಾಣತನದಿಂದ men will have saved their own destiny. Men will have saved ಅಂತ ನನ್ನ ಭವಿಷ್ಯವನ್ನ, ನನ್ನ ಭವಿಷ್ಯವನ್ನ ಅಥವಾ ನನ್ನ ಜೀವನವನ್ನ ನಾನು ರೂಪಿಸಿಕೊಂಡಂತಾಗ ಎಲ್ಲವೂ ಹಿಂದಿಂದಿದ್ರ. ಈಗೇನು ಎಷ್ಟೋ ತನಕ ಹೇಳಿದಲ್ಲ, ಧಾರಾಳವಾಗಿ ಎಲ್ಲವೂ ಸಿಗ್ತದಂತ ಏನದಲ್ಲ ಈ ಜಗತ್ತಿನಲ್ಲಿ ಎಲ್ಲರಿಗೂ ಸರಿಯಾಗಿ ಸಿಕ್ಕಿಬಿಟ್ರೆ ನಾವು ಕೂಡ ನಮ್ಮ ಜೀವನವನ್ನ ರೂಪಿಸಿಕೊಂಡಾಗ್ತದ ಅನ್ನುವಂಥ ಭ್ರಮೆ ಒಳಗ ನಾನು ಇರ್ತೀನಿ. ಮುಂದೇನಾಗ್ತದೆ ಓದ್ರೆ ಹೇಳ್ತಾರಲ್ಲಿ. ಓದಿ ಸರ್ ಪ್ಲೀಸ್. ಯಾವನೇ ಮಧ್ಯರೋಗಿ, ಅದರಲ್ಲೂ ಯಾವನೇ ಸದಸ್ಯ ಲೌಕಿಕ ಸಾಧನೆಯನ್ನು ವಿರೋಧಿಸುವುದಿಲ್ಲ. ಮೂಲಭೂತ ಪ್ರಕೃತಿ ಆಸೆ ಆಕಾಂಕ್ಷೆಗಳನ್ನು ತೃಪ್ತಿಪಡಿಸುವುದೇ ಜೀವನದ ಗುರಿಯೆಂದು ನಂಬುವವರೊಂದಿಗೆ ವಾದ ಮಾಡುವುದಿಲ್ಲ. ಈ ರೀತಿ ಬದುಕಲು ಇಚ್ಛಿಸಿದ ಮಧ್ಯರೋಗಿಯು ಮಾಡಿದಷ್ಟು ಹೇಸಿಕೆಯನ್ನು ಜಗತ್ತಿನ ಇತರ ಯಾವುದೇ ಗುಂಪು ಅಥವಾ ಪಂಗಡ ಮಾಡಿಲ್ಲ ಎನ್ನುವುದು ಮಾತ್ರ ನಮಗೆ ನಿಖರವಾಗಿ ಗೊತ್ತು. ಸಾವಿರಾರು ವರ್ಷಗಳಿಂದ ನಾವು ನಮಗೆ ಸಿಗಬೇಕಾದುದಕ್ಕಿಂತಲೂ ಹೆಚ್ಚಿನ ಭದ್ರತೆ, ಗೌರವ, ಆದರ್ಶ, ಪ್ರೇಮ ಇತ್ಯಾದಿಗಳನ್ನು ಕೇಳಿಕೊಂಡೆವು. ನಾವು ಅದನ್ನೆಲ್ಲ ದೊರಕಿಸಿಕೊಳ್ಳುವ ದಾರಿಯಲ್ಲಿ ಇರುವಾಗ ಇನ್ನೂ ಉತ್ತಮ ಕನಸುಗಳನ್ನು ಕಾಣುವುದಕ್ಕಾಗಿ ಕುಡಿದೆವು. ಕಿಂಚಿತ್ತಾದರೂ ಸಮಸ್ಯೆ ಎದುರಾದಾಗ ನಮ್ಮನ್ನೇ ಮರೆಯುವ ತನಕ ಕುಡಿದೆವು. ನಮಗೆ ಬೇಕೆಂದು ಆಶಿಸುವ ನಮ್ಮ ಇಚ್ಛೆಗೆ ಅಂತ ಎಂಬುದೇ ಇಲ್ಲವಾಯಿತು. ನಮಗೆ ಬೇಕನ್ಸುವಂಥದ್ದು ನಿಂತಿದ್ರೆ ಸಾಕಪ್ಪ, ಈ ಬದುಕಲ್ಲಿ ಏನೇನು ಸಿಕ್ಕಿದೆ ಸಾಕು ನನಗೆ ಅಂತ ಹೇಳಿ ನಾನು ನಿಲ್ಲಿಸಿದ್ರೆ ಏನು ವಿಚಾರಗಳದಾವ ಅವುಗಳಿಗೆ ಅಂತ್ಯ ಕಾಣದ್ ಹೋಯ್ತು. ಲಿಸ್ಟ್ ಬೆಳಿತಾನೆ ಹೋಗ್ತಾ ಇದೆ. ಒಂದಾದ ನಂತರ ಒಂದು ಬರ್ಬೇಕನ್ನಿಸ್ತದ. ಒಂದು ಬಂದಾದ ಅದನ್ನ ಅನುಭವಿಸೋದಿಲ್ಲ, ಇನ್ನೊಂದನ್ನು ನೋಡುದು. ಅದಕ್ಕೆ ಹೇಳ್ತಾರಲ್ಲ, ಯಾವನೇ ಮಧ್ಯರೋಗಿ, ಅದರಲ್ಲಿ ಯಾವುದೇ ಸದಸ್ಯ. ನಾವು ಇವತ್ತಿಗೂ ಕೂಡ ಲೌಕಿಕ ವಿರೋಧಿಸೋದಲ್ಲ, ಲೌಕಿಕ ಬೆಳವಣಿಗೆಗೆ ನಾವು ವಿರೋಧ ವ್ಯಕ್ತಪಡೋದಲ್ಲ, ಲೌಕಿಕ ಸಾಧನೆಯನ್ನ ನಾವು ವಿರೋಧಿಸುವುದಿಲ್ಲ ಅಂತ ಹೇಳ್ತಾರೆ. ನೀ ಗಾಡಿ ತಗೋತೀಯ ತಗೋ, ಬಂಗ್ಲೆ ತಗೋತೀಯ ತಗೋ, ಕಾರ್ ಇಡ್ತೀಯ ಇಡು, ರೊಕ್ಕ ಮಾಡ್ತೀಯ ಮಾಡು, ಬಂಗಾರ ಹಾಕೋತೀಯ ಹಾಕೋ, ಏನ್ ಮಾಡ್ತಿ ಮಾಡ, ನಾವ್ ವಿರೋಧ ಮಾಡುದು.
ಕಾರ್ಯಕ್ರಮದ ಮೂಲಭೂತ ಪ್ರಾಕೃತಿಕ ಆಸೆ ಆಕಾಂಕ್ಷೆಗಳನ್ನ ತೃಪ್ತಿಪಡಿಸದೆ, ಮೂಲಭೂತ ಪ್ರಾಕೃತಿಕ ಆಸೆ, ಪ್ರಾಕೃತಿಕ ಜಗತ್ ಏನು ನೈಸರ್ಗಿಕ, ಇದು ಬೇಕಾದಂಥದ್ದು, ಈ ಬದುಕಿಗೆ ಮೂಲವಾಗಿ ಬೇಕಾದಂಥದ್ದು ಅಂದ್ರೆ ಮೂಲಭೂತ ಪ್ರಾಕೃತಿಕ ಆಸೆ ಆಕಾಂಕ್ಷೆಗಳನ್ನ ತೃಪ್ತಿಪಡಿಸುವುದೇ ಜೀವನದ ಗುರಿ ಎಂದು ನಂಬುವವರಿಗೆ ನಾವು ವಾದ ಮಾಡುವುದಿಲ್ಲ ಅಂತ. ಬದುಕಿಗೆ ಏನು ಬೇಕು? ಮೈ ತುಂಬ ಬಟ್ಟೆ, ಕೈ ತುಂಬ ನಿದ್ದೆ, ಮೈ ತುಂಬ ಬಂಗಾರ, ಕಣ್ ತುಂಬ ಮನೆ ತುಂಬ ಹಾಸಿಗೆ, ಮನೆ ತುಂಬ ಒಂದಲ್ಲ 10 ಮನೆಗಳು, 10 ಕಾರುಗಳು, ಒಂದಿಷ್ಟು ಆಸ್ತಿ, ಒಂದು 3, 4, 5, 6 ತಲೆಮಾರು ತಿಂದು ಇಡುವಷ್ಟು ದುಡ್ಡು. ನಮ್ಮಲ್ಲಿ ಯಾದಕ್ಕೆ ಬಂದೀವಿ, ಏನು ಮಾಡಬೇಕು, ಅದು ಒಂದೇ ಗುರಿ. ನಮ್ ದುಡ್ಡು ಮಾಡಬೇಕು, ಸಮಾಜದಲ್ಲಿ ಮೆರಿಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡಬೇಕು, ಸಮಾಜದಲ್ಲಿ ನನ್ನ ಅಂತಸ್ತನ್ನ ಕಾಪಾಡ್ಕೋಬೇಕು. ಇದು ಜೀವನ. ಇನ್ನೇನೈತಿ? ಸುಮ್ನೆ ಹೆಂಗೋ ಬಂದ್ ಹೆಂಗೋ ಹೋಗೋಯ್ತಾನ? ಇಲ್ಲ. ಎಲ್ಲವನ್ನ ಸಾಧಿಸಬೇಕು, ಎಲ್ಲವನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ಯಾರು ನಂಬಿಕೆ ಇಟ್ಕೊಂಡಲ್ಲ ಅಂಥವ್ರೊಂದಿಗೆ ವಾದ ಮಾಡಂಗಿಲ್ಲ. ಹೌದಪ್ಪ ಒಳ್ಳೇದ ಅಂತ ಹೇಳು. ಅದಕ್ಕೆ ಹೇಳ್ತಾರೆ ಅವರು, ಈ ರೀತಿ ಬದುಕಲಿಚ್ಛಿಸಿದ, ಈ ರೀತಿ ಏನು ಮೇಲೆ ಅದಾವಲ್ಲ ಏನೇನು ಬೇಕು ನನ್ನ ಬದುಕಿಗೆ ಅಂತೇಳಿ, ಈ ರೀತಿ ಬದುಕಲಿಚ್ಛಿಸಿದ ಮಧ್ಯ ರೋಗಿಯು ಮಾಡಿದಷ್ಟು ಹೇಸಿಗೆ ಹೇಸಿಗೆ ಅಂತವನ್ನ ಬರ್ಬಿಟ್ರು ಅವ್ರು. ಕೆಟ್ಟ ಕೆಲಸ ಅಂತ ಅನ್ಕೊಟ್ರು. ಹೋಲ ಕಡೆ ಏನು ನಾವು ನನ್ನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳನ್ನ ತೃಪ್ತಿ ಪಡಿಸುವುದ ಜೀವನದ ಗುರಿ ಅಂತ ಹೇಳಿ ಅನ್ಕೊಂಡು ಜೀವನ ಮಾಡಕ್ ಹೊರಟಿವಿ. ಅಂತವ್ರು ಈ ಜಗತ್ತಿನಲ್ಲಿ ಮಾಡದಿರುವಷ್ಟು, ಯಾರು ಮಾಡದಿರುವಷ್ಟು ಹೇಸಿಗೆ ಕೆಲಸವನ್ನ ನಾವು ಮಾಡಿವಿ ಅಂತ ಹೇಳ್ತಾರ. ನಮಗ ಮಾತ್ರ ಗುರ್ತಿದು, ನಾವೇನೇನ್ ಮಾಡಿವಿ ಅನ್ನೋದು ನಮ್ಗೆ ಗುರ್ತು. ಯಾವ್ಯಾವ ಕೆಲಸವನ್ನ ಮಾಡಿವಿ, ಏನೇನು ಎಂತ ಬೇಡ ವರ್ಡ್ಗಳನ್ನ ಯೂಸ್ ಮಾಡುದು ಬೇಡ. ಯಾವ್ಯಾವ ಕೆಲಸಗಳನ್ನ ಎಂತೆಂತ ಸಮಯದಲ್ಲಿ ಏನೇನು ಮಾಡಿ ಎಲ್ಲರೂ ನಮಗೆ ನಿಖರವಾಗಿ ಗೊತ್ತು. ಸಾವಿರಾರು ವರ್ಷಗಳಿಂದ ನಾವು ನಮಗೆ ಸಿಗಬೇಕಾದುದಕ್ಕಿಂತಲೂ ಹೆಚ್ಚಿನ ಭದ್ರತೆ, ಗೌರವ, ಆದರ್ಶ, ಪ್ರೇಮ ಇತ್ಯಾದಿಗಳನ್ನ ಕೇಳಿಕೊಂಡೆವು. ನಮಗೆ ಎಷ್ಟು ಸಿಗಬೇಕು, ಎಷ್ಟು ಅರ್ಹತೆ ಇತ್ತು, ಅದಕ್ಕಿಂತ ಹೆಚ್ಚು ಭದ್ರತೆ ಬೇಕು, ಗೌರವ ಬೇಕು, ಆದರ್ಶ ಬೇಕು, ಪ್ರೀತಿ ಪ್ರೇಮ ಬೇಕು. ಇಲ್ಲಿ ಭದ್ರತೆ ಅಂದ್ರೆ ಎಲ್ಲ ಬರ್ತದೆ. ಹಣ ಅಂತದ, ಆಸ್ತಿ, ಅಂತಸ್ತು, ಭದ್ರತೆ, ಸಾಮಾಜಿಕ ಭದ್ರತೆ. ಅದು ಗೌರವ ಅಂದ್ರೆ ಮರ್ಯಾದೆ ಕೊಡ್ಬೇಕೆಲ್ಲರೂ. ಆದರ್ಶ ಪ್ರೇಮ ಇರಬೇಕು. ನನಗೆ ನನಗೆ ಎಷ್ಟು ಸಿಗಬೇಕಾಗಿತ್ತಲ್ಲ ಅದಕ್ಕಿಂತ ಹೆಚ್ಚು ಪಟ್ಟನ್ನು ನಾವು ಆಸೆ ಪಟ್ಟಿವಿ. ಅದಕ್ಕಾಗಿ ನಾವು ಏನು ಮಾಡಿದೀವಿ? ಕೆಲಸ ಮಾಡಕ್ ಚಾಲು ಮಾಡಿದ್ವಿ. ಏನು ಹೆಂಗೆ ಎಂತ ಕೆಲಸ ಆದ್ರೂ ಸರಿ ಎಲ್ಲವನ್ನು ಮಾಡಕ್ ರೆಡಿ ಆದ್ವಿ. ನಾವು ಅದನ್ನೆಲ್ಲ ದೊರಕಿಸಿಕೊಳ್ಳುವ ದಾರಿಯಲ್ಲಿದ್ದಾಗ ಇನ್ನೂ ಉತ್ತಮ ಕನಸುಗಳನ್ನ ಕಾಣಕ್ ಚಾಲು ಮಾಡಿದ್ವಿ. ಇದು ಬರ್ತೈತೆ ಅನ್ನೋಟ್ಲೆ ಇನ್ನೊಂದು ಕೈ ಹಾಕೋದು, ಇದು ಸಿಕ್ಕೈತೆ ಅನ್ನೋಟ್ಲೆ ಇನ್ನೊಂದು. ಅದೇ ಹೇಳ್ತಿಲ್ಲ, ಒಂದು ಸಿಕ್ಕದ ಅದನ್ನ ಅನುಭವಿಸೋದಕ್ಕಿಂತ ಮುಂಚೆ ಇನ್ನೊಂದು ಕೇಳುದು, ಮತ್ತೊಂದು ಆಸೆ ಪಡೋದು, ಮತ್ತೆ ಅದಕ್ಕೆ ಬೆನ್ನು ಹತ್ತೋದು, ಇಲ್ಲಿ ಬಂದಿದ್ದನ್ನು ಬಿಡುದು, ಮತ್ತೆ ಮುಂದಿನಕ್ಕೆ ಬೆನ್ನು ಹತ್ತೋದು. ಹೇಳ್ತಾರವ್ರು. ಅದಕ್ಕೆ ಇವು ಏನ್ ಆಸೆ ಪಟ್ಟಿವಲ್ಲ ಅವುಗಳನ್ನೆಲ್ಲವನ್ನ ಪಡೆದುಕೊಳ್ಳುವ ದಾರಿಯಲ್ಲಿದ್ದಾಗ ನಾವು ಇನ್ನಷ್ಟು ಉತ್ತಮ ಕನಸುಗಳನ್ನ ಕಾಣೋದು, ಇನ್ನಷ್ಟು ಹೆಚ್ಚಿಗೆ ಬೇಕು, ಇನ್ನಷ್ಟು ಬೇಕಂತ ಹೇಳಿ ಖುಷಿ ಒಳಗೆ ಕುಡ್ದ್ವಿ, ಸಂತೋಷದಿಂದ ಕುಡ್ದ್ವಿ. ನಾವೇನ್ ದುಃಖಕ್ಕೆ ಕುಡ್ದಿಲ್ಲ. ಫಸ್ಟಿಗೆ ಎಲ್ಲವೂ ನಾವು ಅನ್ಕೊಂಡ ಹಾಗೆ ಈ ಜಗತ್ತಿನಲ್ಲಿ ನಡೆದಾಗ ಕುಡ್ದ್ವಿ, ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಕಿಂಚಿತ್ತಾದ್ರೂ ಸಮಸ್ಯೆ ಎದುರಾಗ ನಮ್ಮನ್ನೇ ನಾವು ಮರೆಯೋ ತನಕ ಕುಡ್ದ್ವಿ. ತಡ್ಕೊಳ್ಳೋ ಶಕ್ತಿನೇ ಇರ್ಲಿಲ್ಲ. ಸಂತೋಷ ಆದ್ರೂ ಕುಡ್ದ್ವಿ, ಒಂದಿಷ್ಟು ಸಮಸ್ಯೆ ಎದುರಾಗೂ ಕುಡ್ದ್ವಿ. ಅದಕ್ಕೆ ಹೇಳ್ತಾರ ಅವ್ರು, ನಮಗೆ ಬೇಕೆಂದು ಆಶಿಸುವ ನಮ್ಮ ಇಚ್ಛೆಗೆ ಅಂತ್ಯವೆಂಬುದು ಇಲ್ಲವಾಯಿತು. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಮೊನ್ನೆ ಒಂದು ಮಾತು ಹೇಳಿದ್ದೆ ನಾನು. ನಮ್ಮ ಕಡೆ ಇಲ್ಲಿ ಒಪ್ಪಾರು ಹೇಳಿದ್ರು, ಒಂದು ಹುಟ್ಟು, ಆಸೆ, ಹೋರಾಟ, ಸಾವು. ಹುಟ್ಟುತ್ತೀವಿ, ಬೆಳಿತಾ ಆಸೆ ಪಡ್ತೀವಿ, ಆಸೆ ಪಟ್ಟಿದ್ದನ್ನ ಪಡಿಲಿಕ್ಕೆ ಹೋರಾಟದ ದಾರಿ ಹಿಡಿತೀವಿ,
ಹೆಂಗೋ ಮಾಡಿ ಏನೋ ಮಾಡಿ ಅವುಗಳನ್ನ ನಾವು ಗಳಿಸ್ಕೊತೀವಿ ಅಥವಾ ನಾವು ಪಡ್ಕೋತೀವಿ. ಅದಕ್ಕಾಗಿ ಹೋರಾಟ ಮಾಡ್ತೀವಿ. ಕೊನೆಗೇನು ಏನು ಮಾಡಿ ಏನು ತಂದ್ರು ಕೂಡ ಲಾಸ್ಟಿಗೆ ಇರೋದು ಅಲ್ಟಿಮೇಟ್ ಸಾವು. ಆಸೆ, ಹೋರಾಟ, ಸಾವು. ಇದೇ ಇಲ್ಲಿ ಹೇಳಿದ್ದು ಈ 3 ಸೆಂಟೆನ್ಸ್ಗಳಲ್ಲಿ. ನಮಗೆ ಬೇಕಾಗಿದ್ದಕ್ಕಿಂತ ಅಥವಾ ನಮಗೇನು ಅರ್ಹತೆ ಇತ್ತು ಅದಕ್ಕಿಂತ ಹೆಚ್ಚಿನ ಭದ್ರತೆಗೆ ಬೇಕಾಗ್ತು, ನಮಗೆ ಗೌರವ ಬೇಕಂತ ಅನಿಸ್ತು, ಆದರ್ಶ ಪ್ರೇಮಗಳು ಬೇಕಂತ ಅನಿಸ್ತು. ಸೊ ಇವುಗಳನ್ನ ಪಡಿಲಿಕ್ಕೆ ಹೋರಾಟದ ಜೀವನವನ್ನು ನಡೆಸಿದ್ವಿ. ಸಿಗುವ ಮುಂದಾಗ ಸಂತೋಷದಿಂದ ಕುಡಿದ್ವಿ. ಇದು ಎಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿ ಒಂದಿಷ್ಟು ಸಮಸ್ಯೆಗಳು ಬಂದಾಗ ಮತ್ತೆ ಅದಕ್ಕೆ ಕುಡಿದ್ವಿ, ಸಂತೋಷಕ್ಕೂ ಕುಡಿದ್ವಿ, ದುಃಖಕ್ಕೂ ಕುಡಿದು ಇಲ್ಲಿ ಬಂದು ಕೂತು ಅಷ್ಟೆ. ನಮಗೆ ಬೇಕೆಂದು ಆಶಿಸುವ ಇಚ್ಛೆಗೆ, ನಮ್ಮ ಇಚ್ಛೆಗೆ ಅಂತ್ಯವಿಲ್ಲವೆಂಬುದೇ ಅಥವಾ ಅಂತ್ಯವೆಂಬುದೇ ಇರಲಿಲ್ಲ. ಹಿಂಗಾಗಿ ಹಿಂಗಾಗ್ತದೆ. ನೆವರ್ ವಾಸ್ ದೇರ್ ಎನಫ್ ಆಫ್ ವಾಟ್ ವಿ ಥಾಟ್ ವಿ ವಾಂಟೆಡ್. ಇಷ್ಟು ವರ್ಡ್ ವಿಚಿತ್ರವಾಗಿ ಆರಿಸಿಬಿಟ್ಟನು ಮರ ಅನ್ನಿಸ್ತದೆ. ನೆವರ್ ವಾಸ್ ದೇರ್ ಎನಫ್ ಆಫ್ ವಾಟ್ ವಿ ಥಾಟ್ ವಿ ವಾಂಟೆಡ್. ಸೊ ನಮಗೂ ಕೂಡ ಆಸೆಗಳು ನಿಲ್ಲಲಿಲ್ಲ. ಆಸೆಯ ಬೆನ್ನು ಹತ್ತಿ ಇಲ್ಲಿ ಬಂದು ಕೂತೀವಿ. ನಾಳೆ ಅಥವಾ ಮಂಗಳವಾರದಿಂದ ಮತ್ತೆ ಮುಂದುವರ್ಸೋಣ ಸ್ನೇಹಿತರೆ. ಅಲ್ಲಿವರೆಗೆ ವಿನಮ್ರತೆ ಬಗ್ಗೆ ನೀವು ಕೂಡ ನಿಂತು ಒಂದಿಷ್ಟು ಯೋಚಿಸೋಣ, ಒಂದಿಷ್ಟು ಆಚರಿಸಲು ಅಥವಾ ನಮ್ಮ ಒಳಗೆ ಅವುಗಳನ್ನ ತರಲು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ಚೇರ್ಪರ್ಸನ್ಗೂ ಹಾಗೂ ನನ್ನ ಜೊತೆ ಓದಿದಂತ ಪ್ರಶಾಂತ ಸ್ನೇಹಿತರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.